ಉಪನ್ಯಾಸ ಸರಣಿಯಲ್ಲಿ ಕರ್ನಾಟಕದ ಇತರ ಭಾಷೆಗಳ ಕವನಗಳ ಕುರಿತಾದ ಈ ಹಂತದಲ್ಲಿ ಈ ದಿನ ಪ್ರಾಕೃತ ಭಾಷೆಯಲ್ಲಿ ರಚನೆಯಾದ ನೇಮಿಚಂದ್ರ ಆಚಾರ್ಯರ ದ್ರವ್ಯ ಸಂಗ್ರಹ ಎನ್ನುವ ವಿಷಯದ ಕುರಿತು ಮಾತನಾಡಲಿರುವ ಎನ್ ಸುರೇಶ್ ಕುಮಾರ್ ಸರ್ ಅವರಿಗೆ ಸ್ವಾಗತ. ಹಾಗೆ ಕಾರ್ಯಕ್ರಮದ ಸಂಚಾಲಕರು, ಸಂಯೋಜಕರು ಹಾಗೂ ಎಲ್ಲ ಕೇಳುಗರು ಸಹ ಆತ್ಮೀಯವಾದ ಸ್ವಾಗತ. ಉಪನ್ಯಾಸವನ್ನು ಆರಂಭಿಸುವ ಮೊದಲು ಎನ್ ಸುರೇಶ್ ಕುಮಾರ್ ಸರ್ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ಡಾಕ್ಟರ್ ಎನ್ ಸುರೇಶ್ ಕುಮಾರ್ ಸರ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ವೇಣೂರಿನವರು. ಮೂಲಾಚಾರ ಮತ್ತು ಅದರ ವ್ಯಾಖ್ಯಾನಗಳು ಒಂದು ಅಧ್ಯಯನ ಎನ್ನುವ ವಿಷಯದ ಕುರಿತು ಮಹಾಪ್ರಬಂಧವನ್ನು ಮಂಡಿಸಿ ಮೈಸೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದ ಜೈನಶಾಸ್ತ್ರ ಮತ್ತು ಪ್ರಾಕೃತ ವಿಭಾಗದಲ್ಲಿ 3 ದಶಕಕ್ಕೂ ಹೆಚ್ಚು ಕಾಲ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ಮತ್ತು ಪರೀಕ್ಷಾ ಮಂಡಳಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರು 10ಕ್ಕೂ ಹೆಚ್ಚು ಕೃತಿಗಳನ್ನು, 50 ಹೆಚ್ಚು ಮೌಲಿಕ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸರ್. ಉಪನ್ಯಾಸ ಮುಗಿಯುವವರೆಗೂ ಎಲ್ಲ ಕೇಳುಗರು ತಮ್ಮ ಆಡಿಯೋ ಮತ್ತು ವಿಡಿಯೋಗಳನ್ನು ಮ್ಯೂಟ್ ಮಾಡಬೇಕಾಗಿ ವಿನಂತಿ. ಉಪನ್ಯಾಸದ ನಂತರ ಚರ್ಚೆಗೆ ಅವಕಾಶವಿರುತ್ತದೆ. ಸರ್, ತಮ್ಮ ಉಪನ್ಯಾಸವನ್ನು ಆರಂಭಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಉಪನ್ಯಾಸಕ್ಕೆ ಬಂದಿರತಕ್ಕಂತಹ ಎಲ್ಲ ನಮ್ಮ ಕೇಳುಗರಿಗೆ, ಶ್ರಾವಕರಿಗೆ, ಶ್ರೋತೃಗಳಿಗೆ ನನ್ನ ನಮಸ್ಕಾರಗಳು. ಈ ಒಂದು ಅವಕಾಶವನ್ನು ಭಂಡಾರ ಪ್ರಕಾಶನದವರು, ಅಂದ್ರೆ ಶ್ರೀ ಪ್ರೊಫೆಸರ್ ದೊರೆ ಅವರು ಮತ್ತು ಅವರ ಗುಲ್ಬರ್ಗ ಕಾಲೇಜಿನ ಪ್ರೊಫೆಸರ್ ಆಗಿರುವಂತಹ ದೊರೆ ಅವರು ಮಾಡಿಕೊಟ್ಟ ಒಂದು ಕೇಳ್ಕೊಂಡಿದ್ರು. ಅದರ ಪ್ರಕಾರವಾಗಿ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಬಂದಿದ್ದೇನೆ. ಭಂಡಾರ ಪ್ರಕಾಶನದವರಿಗೆ ನನ್ನ ಕೃತಜ್ಞತೆಗಳು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ಈ ಇವತ್ತಿನ ವಿಷಯದಲ್ಲಿ ಮಾತಾಡಬೇಕಾದಂತಹ ವಿಷಯ ಅಂದ್ರೆ ದ್ರವ್ಯ ಸಂಗ್ರಹ ಎಂಬ ಗ್ರಂಥದ ಬಗೆಗೆ. ಇದನ್ನು ಬರೆದಿರತಕ್ಕಂಥವರು ಆಚಾರ್ಯ ನೇಮಿಚಂದ್ರ ಎನ್ನುವರು. ಇವರು ಸುಮಾರು ಇಂದಿಗೆ ಸುಮಾರು 720 ವರ್ಷದ ಹಿಂದೆ ಈ ಗ್ರಂಥವನ್ನು ಬರೆದಿದ್ದಾರೆ ಅಂತ ಹೇಳಿ ಹೇಳ್ಬೋದು. ಸ್ಪಷ್ಟವಾದಂತಹ ನನಗೆ ಮಾಹಿತಿ ಇಲ್ಲ. ಯಾಕಂತ ಹೇಳಿದ್ರೆ ನೇಮಿಚಂದ್ರ ಎಂಬ ಹೆಸರಿನ ಅನೇಕ ಆಚಾರ್ಯರು ಆಗಿದ್ದಾರೆ. ಅಂಥವರಲ್ಲಿ ಇವರು ಒಬ್ರು ಆಗಿದ್ದಾರೆ ಅಂತ ಹೇಳ್ಬೋದು. ಇವರು ಬರೆದಿರ್ತಕ್ಕಂಥ ಈ ಒಂದು ಸಣ್ಣ ಕೃತಿಯಲ್ಲಿ ಕೇವಲ 58 ಪದ್ಯಗಳಿವೆ. 58 ಪದ್ಯಗಳಲ್ಲಿ ಇಡೀ ಜೈನ ಧರ್ಮದ ಮಹತ್ವದ ತತ್ವ ಸಿದ್ಧಾಂತಗಳನ್ನು ತಿಳಿಸುವಂತಹ ಪ್ರಯತ್ನ ಇಲ್ಲಿ ಮಾಡಿದ್ದಾರೆ. 58 ಗಾಯಗಳಲ್ಲಿ ಮೊದಲನೆಯ ಮತ್ತು ಕೊನೆಯ ಗಾಯಗಳಲ್ಲಿ ಮಾತ್ರ ತನ್ನ ಒಂದು ಅನಿಸಿಕೆಯನ್ನು ಹೇಳಿದ್ದಾರೆ. ಅಂದ್ರೆ ಮೊದಲನೇ ಗಾಥೆಯಲ್ಲಿ ಒಂದು ಇಷ್ಟ ದೇವರ ಪ್ರಾರ್ಥನೆ ಮಾಡುವಂತಹದ್ದು ಸಾಮಾನ್ಯವಾಗಿ ಕೃತಿಕಾರರ ಹಿಂದಿನ ಕಾಲಗಳಲ್ಲಿ ಕೃತಿಕಾರರ ಒಂದು ರೂಢಿ ಇತ್ತು. ಆ ರೀತಿಯಾಗಿ ಇವರು ಕೂಡ ಒಂದು ರೂಢಿಯಂತೆ ಈ ಮಂಗಲ ಗಾಥೆಯನ್ನು ಹಾಡಿದ್ದಾರೆ. ಕೊನೆಯಲ್ಲಿ ಯಾರು ಈ ಗ್ರಂಥವನ್ನು ಬರೆದಿರು ಅಂತ ತಿಳಿಸ್ಬೇಕು ಅಂತಂದ್ರೆ ಅದಕ್ಕಾಗಿ ಒಂದು ಪ್ರಯತ್ನ ಮಾಡಿ ತಮ್ಮ ಹೆಸರನ್ನು ಅಲ್ಲಿ ಹೆಸರಿಸಿ ಈ ಗ್ರಂಥವನ್ನು ಬರೆದಿರ್ತಕ್ಕಂಥ ನಾನು ಅತಿ ವಿನಯಪೂರ್ವಕವಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಏನು ಅಂತಂದ್ರೆ ಇದರಲ್ಲಿ ಏನಾದ್ರೂ ದೋಷಗಳಿದ್ರೆ ಅದನ್ನು ನನ್ನ ಮಡಿಲಿಗೆ ಬಿಟ್ಟು ಬಿಡಿ ಅಂತ ಹೇಳಿ ಅವರು ಕೇಳ್ಕೊಂಡಿದ್ದಾರೆ. ದ್ರವ್ಯ ಸಂಗ್ರಹ ಹೇಳುವ ಹಾಗೇನೆ ದ್ರವ್ಯ ಮತ್ತು ಸಂಗ್ರಹ ಎಂಬ 2 ಹೆಸರುಗಳನ್ನು ಉಳ್ಳಂತಹ ಒಂದು ಗ್ರಂಥ. ದ್ರವ್ಯ ಅಂದ್ರೆ ಸಾಮಾನ್ಯವಾಗಿ ನಮ್ಮ ಲೋಕರೂಢಿಯಲ್ಲಿ ಇರತಕ್ಕಂಥದ್ದು ಹಣ ಅಥವಾ ಸಂಪತ್ತು, ಇವುಗಳನ್ನು ದ್ರವ್ಯ ಅಂತೇಳಿ ಹೇಳುವಂತಹ ಒಂದು ರೂಢಿ ಅಥವಾ ಭಾಷಾತ್ಮಕವಾದಂತಹ ಭಾಷಾತ್ಮಕವಾಗಿ ಬಳಕೆ ಮಾಡುವಂತ
ಸಾಹಿತ್ಯದಲ್ಲಿ ಬಳಕೆ ಮಾಡಿರುವಂತದ್ದು ನಾವು ಕಾಣ್ತೇವೆ. ಆದ್ರೆ ಇಲ್ಲಿ ದ್ರವ್ಯ ಅನ್ನೋದಕ್ಕೆ ಜೈನ ಪರಿಭಾಷೆಯಲ್ಲಿ ಈ ದ್ರವ್ಯ ಅನ್ನೋದಕ್ಕೆ ವಿಶಿಷ್ಟವಾದ ಒಂದು ಅರ್ಥ ಇದೆ. ದ್ರವ್ಯ ಅಂತ ಹೇಳಿದ್ರೆ ಆ ಧ್ರುವವಾಗಿ ಇರತಕ್ಕಂಥದ್ದು ಅಂತೇಳಿ. ಯಾವುದು ಶಾಶ್ವತವಾಗಿರ್ತದೆಯೋ ಅಂತದ್ದು ಅದು ಧ್ರುವ ಅಂತೇಳಿ. ಆ ಧ್ರುವವಾಗಿರತಕ್ಕಂಥದ್ದೇ ದ್ರವ್ಯವಾಗಿದೆ. ಇಲ್ಲಿ ಏನು, ಯಾವ ಒಂದು ವಸ್ತು ಉತ್ಪತ್ತಿ ಆಗುತ್ತದೆ, ನಾಶ ಆಗುತ್ತದೆ, ಶಾಶ್ವತವಾಗಿರ್ತದೆ ಯಾವುದಿದೆಯೋ ಅದನ್ನು ದ್ರವ್ಯ ಅಂತ ಹೇಳಿ. ಇದರ ದ್ರವ್ಯ ಅನ್ನೋದಕ್ಕೆ ಜೈನ ಪರಿಭಾಷೆಯಲ್ಲಿ ಇನ್ನೊಂದು ಮುಖ್ಯವಾದಂತಹ ಒಂದು ಸೂತ್ರ ಗ್ರಂಥ ಇದೆ. ಅದರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಸತ್ ದ್ರವ್ಯ ಲಕ್ಷಣಂ ಅಂತ ಹೇಳಿ. ಸತ್ ಅಂತ ಹೇಳಿದ್ರೆ ಯಾವ್ದು ಇದೆಯೋ ಇರುತ್ತದೆಯೋ, ಹಿಂದೆ ಇದೆಯೋ, ಇತ್ತೋ, ಈಗ ಇದೆಯೋ ಮತ್ತು ಮುಂದೆನೂ ಇರುತ್ತದೆಯೋ ಅದು ದ್ರವ್ಯ. ಸತ್ ದ್ರವ್ಯ ಲಕ್ಷಣಂ ಅಂತೇಳಿ. ಅದು ಯಾವತ್ತೂ ಕೂಡ ನಾಶ ಆಗುದಿಲ್ಲ. ಆ ನಾಶವಾಗದೇ ಇರುವಂತಹ ವಸ್ತುವಿಗೆ ಅದಕ್ಕೆ ದ್ರವ್ಯ ಅಂತ ಹೇಳಿದ್ರು. ಹಾಗಾದ್ರೆ ಈ ನಾಶವಾಗದೇ ಇರುವಂತಹ ವಸ್ತು ಯಾವುದಪ್ಪ ಈ ಜಗತ್ತಿನಲ್ಲಿ ಅನ್ನೋದಕ್ಕೆ ಅವರು ಗ್ರಂಥಕಾರರು ಪ್ರಾರಂಭದ ಪದ್ಯದಲ್ಲಿ ಗಾಥೆಯಲ್ಲಿ ಹೇಳ್ತಾರೆ. ಪ್ರಾಕೃತ ಗಾಥೆಯಲ್ಲಿ ಜೀವಮ ಜೀವಂ ದೌವಂ ಜಿಣವರ ವಸಹೇಣ ಜೇಣ ನಿದ್ದಿಟ್ಟಂ ದೇವಿಂದ ವಿಂದ ವಂದಂ ಒಂದೇ ತಂ ಸವದಾ ಶಿರಸ. ಜೀವಮ ಜೀವಂ ದೌವಂ, ಜೀವ ಮತ್ತು ಅಜೀವ ಎನ್ನುವಂತಹದ್ದು ಈ ಲೋಕದಲ್ಲಿ ಎರಡೇ ವಸ್ತುಗಳಿವೆ ಅಂತೇಳಿ. ದವ್ವ ಅಂತ ಅನ್ನೋದಕ್ಕೆ ಸತ್ ಅಂತೇಳಿ ಹೇಳಿದೆ. ಆ ಸತ್ ಅನ್ನುವಂಥದ್ದು ಯಾವುದು ಜಗತ್ತಿನಲ್ಲಿ ಇದೆಯೋ ಅದ ಎಲ್ಲದಕ್ಕೂ ಸತ್ ಅಂತ ಹೇಳಿದ್ರು. ಆ ಸತ್ತುಗಳು ಯಾವುದು ಅಂತಂದ್ರೆ ಜೀವಂ ಅಜೀವಂ ದವ್ವಂ. ಜೀವ ಮತ್ತು ಅಜೀವ ಎಂಬ ಎರಡು ವಸ್ತುಗಳು ಇವೆ ಈ ಜಗತ್ತಿನಲ್ಲಿ. ಅದೇ ದ್ರವ್ಯವಾಗಿದೆ. ಅದು ಈ ಜಗತ್ತಿನಲ್ಲಿ ಇರತಕ್ಕಂತಹ ಈ ಜಗತ್ತಿನ ರಚನೆಯಲ್ಲಿ ಈ ಎರಡೇ ದ್ರವ್ಯಗಳು ಕಾಣಿಸಿಕೊಳ್ಳುತ್ತವೆ. ನಾವು ಲೋಕ ಅಂತ ಹೇಳ್ತೀವಿ. ಲೋಕ ಅಂತ ಹೇಳಿದ್ರೆ ಲೋಕ್ಯಂತೆ ಅನೇನ ಇತಿ ಲೋಕಃ ಅಂತ ಹೇಳುವ ಹಾಗೆ ಈ ಜಗತ್ತಿನಲ್ಲಿ ನಾವು ಎರಡೇ ವಸ್ತುಗಳನ್ನು ಕಾಣ್ತೇವೆ. ಒಂದು ಚರ ಜಗತ್ತು, ಇನ್ನೊಂದು ಅಚರ ಜಗತ್ತು ಅಂತೇಳಿ. ಚರ ಜಗತ್ತು ಅಂತ ಹೇಳಿದ್ರೆ ನಾವು ಜೀವಗಳು ಎಲ್ಲೆಲ್ಲಿ ನೋಡಿದ್ರು ಜೀವಗಳು ಕಾಣಿಸ್ತವೆ. ಇನ್ನೊಂದು ಅಚರ ಅಂತ ಹೇಳಿದ್ರೆ ಚಲನೆ ಮಾಡದೇ ಇರತಕ್ಕಂಥದ್ದು ಜಡ ವಸ್ತು ಅಂತೇಳಿ. ಈ ಎರಡು ವಸ್ತುಗಳಿಂದ ಈ ಜಗತ್ತಿನ ನಿರ್ಮಾಣ ಆಗಿದೆ ಅಂತೇಳಿ ಹೇಳ್ತಾರೆ. ಹಾಗಾದ್ರೆ ಈ ಎರಡು ವಸ್ತುಗಳು ಯಾವುವು? ಎರಡು ವಸ್ತುಗಳು, ಬರೀ ಎರಡೇ ವಸ್ತುಗಳಿಂದ ಈ ಜಗತ್ತಿನ ನಿರ್ಮಾಣ ಆಗಿದೆಯೋ ಅಂತ ಕೇಳಿದ್ರೆ ಅಲ್ಲಿ ಮುಂದೆ ಈ ಜೀವ ಮತ್ತು ಅಜೀವ ಎನ್ನುವಂತಹ ವಸ್ತುಗಳಲ್ಲಿ ಭೇದಗಳನ್ನು ಮಾಡಿ ಹೇಳ್ತಾರೆ. ಅಜೀವದಲ್ಲಿ ಉದ್ಗಲ, ಧರ್ಮ, ಅಧರ್ಮ, ಆಕಾಶ ಮತ್ತು ಕಾಲ ಎಂಬಂತಹ 5 ಬೇರೆ ಅಂದ್ರೆ ಅಜೀವ ವಸ್ತುಗಳು ಇವೆ ಅಂತ ಹೇಳ್ತಾರೆ. ಜೀವ ವಸ್ತು ಯಾವುದು ಅಂತಂದ್ರೆ ಈ ನಾವು ನೋಡ್ತೀವಿ, ಕೇಳ್ತೀವಿ, ರುಚಿಯನ್ನು ಅನುಭವಿಸ್ತೀವಿ, ಆಮೇಲೆ ಓಡಾಡ್ತೀವಿ, ಚಲನವಲನಗಳು ಇವೆ. ಇಂತಹ ಒಂದು ದ್ರವ್ಯಕ್ಕೆ, ವಸ್ತುವಿಗೆ ನಾವು ಜೀವ ಅಂತ ಹೇಳ್ತೀವಿ. ಈ ಜೀವದ ಬಗೆಗೆ ಈ ಇತರ ದ್ರವ್ಯಗಳ ಬಗೆಗೆ ಹೇಳುವಂತಹ ಒಂದು ಕೃತಿಯೇ ದ್ರವ್ಯ ಸಂಗ್ರಹ. ಈ ಎಲ್ಲ ಜಗತ್ತಿನಲ್ಲಿ ಇರತಕ್ಕಂತಹ ವಸ್ತುಗಳಲ್ಲಿ ಜೀವ ಅನ್ನುವಂಥದ್ದು ತಿಳುವಳಿಕೆ ಇರುವಂತಹದ್ದು. ಅದು ತನ್ನ ಏಳಿಗೆಗೂ ಕೂಡ ಮತ್ತು ಪತನಕ್ಕೂ ಕೂಡ ಅದೇ ಕಾರಣ ಎನ್ನುವಂಥದ್ದನ್ನು ಆ ಇತರ ದ್ರವ್ಯಗಳನ್ನು ಸಂಯೋಜಿಸಿ ನೋಡಿದಾಗ ಮನುಷ್ಯನಾದ ಜೀವಕ್ಕೆ ಅದು ತಿಳಿದು ಬರುತ್ತದೆ. ಅದು ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಮುಂದಿನ ಪದ್ಯಗಳಲ್ಲಿ ಹೇಳ್ಕೊಂಡು ಬರ್ತಾರೆ ಅವರು, ನಮ್ಮ ಆಚಾರ್ಯರು. ಜೀವ ಅನ್ನೋದಕ್ಕೆ ನಮ್ಮ ಈ ದ್ರವ್ಯ ಸಂಗ್ರಹ ಕೃತಿಯಲ್ಲಿ ಆಚಾರ್ಯರು ಏನ್ ಹೇಳ್ತಾರೆ ಅಂತಂದ್ರೆ, ಜೀವೋ ಉವವೋ ಗಮವೋ ಅಮುತ್ತಿ ಕತ್ತ ಸದೇಹ ಪರಿಮಾಣೋ
ಬೊತ್ತ ಸಂಸಾರತ್ತೋ ಸಿದ್ಧೋಸು ವಿಸಸ ಉಡ್ಡಗೈ ಅಂತೇಳಿ ಹೇಳ್ತಾರೆ. ಜೀವ ಅಂದ್ರೆ ಯಾತಕ್ಕೆ ಜೀವ ಅಂತೇಳಿ ಹೇಳ್ತಾರೆ ಅಂತಂದ್ರೆ, ಅದು ಮೂರು ಕಾಲದಲ್ಲಿಯೂ ಇರ್ತದೆ. ಇತರ ದ್ರವ್ಯಗಳು ಹೇಗೆ ಮೂರು ಕಾಲದಲ್ಲಿಯೂ ಕೂಡ ಇದ್ದೇ ಇರ್ತದೋ, ಅದು ಅವಿನಾಶಿ ಆಗಿರ್ತದೆಯೋ, ಹಾಗೆಯೇ ಜೀವವು ಕೂಡ ಮೂರು ಕಾಲಗಳಲ್ಲಿ ಇರ್ತದೆ. ನಾವು ವ್ಯಾವಹಾರಿಕವಾಗಿ ನಾವು ಜೀವ ಅನ್ನುವಂಥದ್ದನ್ನು ನಾವು ಏನ್ ಹೇಳ್ತೇವೆ ಅಂತಂದ್ರೆ, ಮಾತನಾಡ್ತಾನೆ, ನೋಡ್ತಾನೆ, ಮೂಸ್ತಾನೆ, ಕೇಳ್ತಾನೆ, ಯೋಚನೆ ಮಾಡ್ತಾನೆ, ಆ ಒಂದಷ್ಟು ಕಾಲದವರೆಗೆ ಈ ಶರೀರದ ಒಳಗೆ ಇದ್ದುಕೊಂಡು ಜೀವನ ಜೀವಿಸ್ತಾನೆ. ಈ ಈ ಮನುಷ್ಯ ಎನ್ನುವಂತಹ ಮನುಷ್ಯನ ಶರೀರದಲ್ಲಿ ಸೇರ್ಕೊಂಡದ್ದು ಆ ಜೀವನು ಬದುಕ್ತಾ ಇರ್ತಾನೆ. ಒಂದಿನ ಅದಕ್ಕೆ ಆಯುಷ್ಯ ಅಂತ್ಯ ಆಗುತ್ತೆ. ಆ ಆಯುಷ್ಯವು ಕೂಡ ಜೀವನು ತಾನೇ ಮಾಡ್ಕೊಂಡಂತದ್ದು. ಆ ತಾನೇ ಮಾಡ್ಕೊಂಡಂತ ಯಾವೊಂದು ಕಟ್ಟುಪಾಡಿಗೆ ಬದ್ಧನಾಗಿ ಅವನು ಒಂದು ದಿನ ಈ ಶರೀರವನ್ನು ಬಿಟ್ಟು ಇನ್ನೊಂದು ಹೊಸ ಚೀಲವನ್ನು ಹುಡ್ಕೊಂಡು ಹೋಗ್ತಾನೆ. ಅದು ಯಾವುದೇ ಇರ್ಬೋದು ಲೋಕದಲ್ಲಿ. ಅಂತಹ ಇನ್ನೊಂದು ಕಡೆ ಹೋಗುವಂತಹ ವ್ಯವಸ್ಥೆ ಈ ಲೋಕದಲ್ಲಿ ಇದೆ. ಹೇಗೆ ಅಂತಂದ್ರೆ, ಮನುಷ್ಯನಾಗಿ ಹುಟ್ಟಬಹುದು, ಜೀವ ಪ್ರಾಣಿಗಳಾಗಿ ಹುಟ್ಟಬಹುದು, ಅಥವಾ ದೇವಲೋಕ ಎನ್ನುವಂತಹದ್ದಲ್ಲಿ ಅಂತ ಕಡೆಯಲ್ಲಿ ಹೋಗಿ ಹುಟ್ಟಬಹುದು, ಅಥವಾ ನರಕ ಎನ್ನುವಂತಹ ಜಾಗದಲ್ಲಿ ಹುಟ್ಟಬಹುದು ಅಂತೇಳಿ ಈ ಪುಸ್ತಕದಲ್ಲಿ ಹೇಳಿದ್ದಾರೆ, ಈ ಗ್ರಂಥದಲ್ಲಿ ಹೇಳಿದ್ದಾರೆ. ನರಕ, ಹಿರಿಯಂಚ. ಹಿರಿಯಂಚ ಅಂತ ಹೇಳಿದ್ರೆ 4 ಕಾಲುಗಳು ಅಥವಾ ಈ ಮನುಷ್ಯನಿಗಿರುವಂತಹ ಶಕ್ತಿಗಿಂತ ನ್ಯೂನತೆಯಲ್ಲಿರುವಂತಹ ನ್ಯೂನತಾ ಶಕ್ತಿಯನ್ನು ಹೊಂದಿರತಕ್ಕಂತಹ, ಕಡಿಮೆ ಶಕ್ತಿಯನ್ನು ಹೊಂದಿರತಕ್ಕಂತಹ ಜೀವಗಳಿಗೆ ತಿರ್ಯಂಚ ಜೀವ ಅಂತ ಹೇಳ್ತೇವೆ. 4 ಕಾಲು ಇರ್ಬೋದು, 6 ಕಾಲು ಇರ್ಬೋದು, ಈ ರೀತಿಯಾದಂತಹ ಪ್ರಾಣಿಗಳು, ಅದಕ್ಕೆ ತಿರ್ಯಂಚ ಜೀವಗಳು ಅಂತ ಹೇಳ್ತಾರೆ. ಇನ್ನು ಮನುಷ್ಯ ಮತ್ತು ದೇವಗತಿ ಅನ್ನುವಂಥದ್ದು ಎರಡಿದೆ. ಆ ಮನುಷ್ಯ ಗತಿ ಯಾತಕ್ಕೆ ಅಂತ ಹೇಳಿದ್ರೆ, ಮನುಷ್ಯ ಶುಭ ಅಶುಭ ಎನ್ನುವಂತಹ ಕಾರ್ಯಗಳನ್ನು ಮಾಡಿ ಅವುಗಳ ಫಲವ ರೂಪವಾಗಿ ಉನ್ನತವಾದಂತಹ ಇತರ ನರಕ ಮತ್ತು ತಿರ್ಯಂಚಗಳಿಗಿಂತ ಉನ್ನತವಾದಂತಹ ಸ್ಥಾನವನ್ನು ಪಡೆಯುವುದಕ್ಕೆ ಅವು ಅರ್ಹರಾಗ್ತವೆ. ಯಾಕಂತ ಹೇಳಿದ್ರೆ, ಮಾಡಿರ್ತಕ್ಕಂಥ ಆಸ್ ಯು ಸೋ ಯು ರೀಪ್ ಅನ್ನುವಂತ ಹಾಗೆ, ನೀನು ಹೇಗೆ ಬಿತ್ತಿರ್ತೀಯೋ ಹಾಗೇನೆ ನೀನು ಫಲವನ್ನು ಅನುಭವಿಸುತ್ತೀಯ ಅಥವಾ ಫಲವನ್ನು ಪಡೆಯುತ್ತೀಯ ಎನ್ನುವ ಒಂದು ಗಾದೆಯ ಹಾಗೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮನುಷ್ಯ ಜೀವ ಮನುಷ್ಯನಾಗಿ ಹುಟ್ಟಬಹುದು, ತಿರ್ಯಂಚ ನರಕಿಯಾಗಿ ಹುಟ್ಟಬಹುದು, ಅಥವಾ ದೇವನಾಗಿ ಹುಟ್ಟಬಹುದು. ನಮ್ಮ ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ಹಳ್ಳಿ ಜನರಾಗ್ಲಿ, ನಾವು ನನ್ನ ಚಿಕ್ಕಂದಿನಲ್ಲಿ ಹಳ್ಳಿನಲ್ಲೇ ಬೆಳೆದವನು, ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅಯ್ಯೋ ನನ್ನ ಕರ್ಮನೆ ಅಂತ ಹೇಳುವಂತಹ ಒಂದು ಪ್ರಾಚೀನ ಕಾಲದಲ್ಲಿ ಇತ್ತು. ಅದು ಈಗಲೂ ಹಳ್ಳಿ ಜನಗಳು ಅದನ್ನು ಇವತ್ತಿಗೂ ಕೂಡ ನೆನಪಿಸಿಕೊಂಡು, ಅಯ್ಯೋ ಇದೆಲ್ಲ ಕರ್ಮ ಮಾರ್ಯ, ಏನ್ ಮಾಡೋದು, ಇದು ಕರ್ಮದ ಒಂದು ಸ್ಥಿತಿ, ಅದನ್ನು ಯಾರಿಂದಲೂ ತಪ್ಪಿಸಕ್ಕಾಗುದಿಲ್ಲ ಅನ್ನುವಂತಹ ರೀತಿಯಲ್ಲಿ ನಾವು ಆಡ್ಕೊಳ್ತಾ ಇರೋದನ್ನು ನಾವು ಕೇಳಿದ್ದೀವಿ. ಹಾಗೆ ಜೀವ ತಾನು ಮಾಡಿದಂತಹ ಶುಭ ಮತ್ತು ಅಶುಭ ಕ್ರಿಯೆಗಳನ್ನು ಅನುಸಾರವಾಗಿ ಅದಕ್ಕೆ ತಕ್ಕನಾದಂತಹ ಫಲವನ್ನು ಪಡೆಯುತ್ತಾನೆ. ಆ ಫಲವನ್ನು ಅನುಭವಿಸುವುದಕ್ಕಾಗಿ ಮನುಷ್ಯನಾಗಿ ಹುಟ್ಟಬಹುದು, ದೇವನಾಗಿ ಹುಟ್ಟಬಹುದು, ಅಥವಾ ಇನ್ನೂ ಕೆಳಮಟ್ಟದ ಜೀವಗಳಾಗಿಯೂ ಹುಟ್ಟಿ ಅದನ್ನು ಅನುಭವಿಸಬಹುದು ಅಂತ ಹೇಳಿ ಈ ಗ್ರಂಥದಲ್ಲಿ ಹೇಳಿದ್ದಾರೆ. ಜೀವ ಉಪಭೋಗಮೋ ಅಂತ ಹೇಳ್ತಾರೆ. ಜೀವವನ್ನು ಯಾವ ರೀತಿಯಲ್ಲಿ ನಾವು ಅದನ್ನು ಈಗ ನಾನು ಜೀವ ಅನ್ನೋದಕ್ಕೆ ನಮ್ಮ ಕಣ್ಣಿಗೆ ಗೋಚರವಾಗುವಂತಹ ರೀತಿಯಲ್ಲಿ ಇರುವಂತಹ ಒಂದು ವ್ಯವಹಾರ ದೃಷ್ಟಿ ಅಂತೇಳಿ ಹೇಳ್ತಾರೆ ಅದಕ್ಕೆ. ಅಂದ್ರೆ ಸಾಮಾನ್ಯ ನಮ್ಮ ದೃಷ್ಟಿಯಲ್ಲಿ ನಮ್ಗೆ ಜೀವವನ್ನು ನಾವು ಹೇಗೆ ಗುರುತಿಸ್ಬೋದು, ಜೀವ ಅನ್ನುವಂತಹ ವಸ್ತು ಇದೆ ಅನ್ನುವಂಥದ್ದನ್ನು ಹೇಗೆ ಗುರುತಿಸ್ಬೋದು ಅಂತಂದ್ರೆ, ತಿಕ್ಕಾಲೆ ಚದುಪಾಣ ಇಂದಿಯ ಬಲಮಾವು ಆಣಪಾಣೋಯ ವ್ಯವಹಾರಾಸೋ ಜೀವೋ ನಿಶ್ಚಯಣಯದೋದು ಛೇದನಾ ಜಸ್ಸ ಅಂತೇಳಿ ಹೇಳ್ತಾರೆ 3ನೇ ಪದ್ಯದಲ್ಲಿ. ಜೀವೋ ತಿಕ್ಕಾಲೆ ಚದುಪಾಣ, 4 ಸಂದರ್ಭಗಳಲ್ಲಿಯೂ 4 ಪ್ರಕಾರದ ಪ್ರಾಣಗಳನ್ನು ಹೊಂದಿರುವಂತಹದ್ದು
ವ್ಯವಹಾರದ ಜೀವ, ವ್ಯವಹಾರ ರೂಪದಲ್ಲಿ ಜೀವ ಅಂತೇಳಿ ಹೇಳ್ತಾರೆ. ಅಂದ್ರೆ 4 ಪ್ರಕಾರದ ಒಂದು ಇಂದ್ರಿಯ, ಮನಸ್ಸು, ಮನವಚನ ಕಾಯಬಲ, ಇಂದ್ರಿಯ, ಇಂದ್ರಿಯ ಬಲ, ಆವು ಆವು ಆಯುಷ್ಯ, ಆಣಪಾಣೋ ಶ್ವಾಸೋಚ್ಛ್ವಾಸ. ಈ 4ರಿಂದ ಒಂದು ಜೀವ ಜೀವಿಸ್ತಾ ಇದೆ, ಜೀವಿಸ್ತಾ ಇತ್ತು, ಈ ಮುಂದೆ ಕೂಡ ಜೀವಿಸ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಆದರೆ ಇದು ನಮಗೆ ಗೋಚರವಾಗತಕ್ಕಂಥದ್ದು, ನಮ್ಗೆ ಅನುಭವಕ್ಕೆ ಗೊತ್ತಾಗತಕ್ಕಂಥದ್ದು ಜೀವ ಅಂತೇಳಿ ಇಲ್ಲಿ ಹೇಳಿದ್ರು. ಇನ್ನೊಂದು ರೀತಿಯಲ್ಲಿ ಸ್ಪಷ್ಟವಾಗಿ ನಿಜ ಹೇಳ್ಬೇಕು ಅಂತಂದ್ರೆ ಇದು ನಮ್ಗೆ ಕಣ್ಣಿಗೆ ಗೋಚರವಾಗುವಂತಹದ್ದು. ಆದ್ರೆ ಇದಕ್ಕಿಂತ ಭಿನ್ನವಾದದ್ದು ಈ ಶರೀರವನ್ನು ಹ್ಮ್ ಹ ಸರಿ, ಈ ಚೈತನ್ಯ ಎನ್ನುವಂಥದ್ದು ಏನಿದೆಯೋ ಅದೇ ಜೀವ ಆಗಿದೆ. ನೀನು ಇಂದ್ರಿಯ ಇರ್ಬೋದು, ಕಿವಿ ಕಣ್ಣು ಮೂಗು ಇಂಥ 5 ಇಂದ್ರಿಯ ಇರ್ಬೋದು, ಮನಸ್ಸು ಇರ್ಬೋದು, ಆಮೇಲೆ ಆಯುಷ್ಯ, ಆನ ಪ್ರಾಣ ಅಂದ್ರೆ ಶ್ವಾಸೋಚ್ಛ್ವಾಸ, ಇವುಗಳೆಲ್ಲ ಇದ್ದುಕೊಂಡಾಗ ನಾವು ಜೀವ ಅಂತ ಹೇಳ್ತೀವಿ. ಆದರೆ ಇದಕ್ಕಿಂತ ಭಿನ್ನವಾದಂತಹ ರೀತಿಯಲ್ಲಿ ಗುರುತಿಸುವುದಾದ್ರೆ ಯಾವ ಜೀವದಲ್ಲಿ ನಾನು ಜೀವಿಸಬೇಕು ಎನ್ನುವಂತಹ ಹಂಬಲ ಇರ್ತದೆಯೋ, ಯಾವ ಒಂದು ಚೈತನ್ಯ, ಚಟುವಟಿಕೆ, ಕ್ರಿಯಾಶೀಲತೆ, ಕ್ರಿಯಾ ಆ, ಸ್ಪಂದನ, ಸಂವೇದನ, ಈ ಎಲ್ಲ ಭಾವಗಳಿಂದ ಕೂಡಿರತಕ್ಕಂತಹ ಯಾವ ಒಂದು ವಸ್ತು ಇದೆಯೋ ಅದನ್ನು ಚೇತನ ಅಂತಲೂ ಹೇಳ್ತಾರೆ. ಹೀಗೆ ಇದು ಜೀವದ ತ್ರಿಕಾಲವರ್ತಿ ಇರತಕ್ಕಂತಹ ಜೀವದ ಲಕ್ಷಣವನ್ನು ಹೇಳುದು, ಜೀವದ ಇರುವಿಕೆಯನ್ನು ಹೇಳುದು. ಉವಮೋಗಮೋ ಅಂತ ಹೇಳ್ತಾರೆ. ಇನ್ನೊಂದು ರೀತಿಯಲ್ಲಿ ಜೀವವನ್ನು ಗುರುತಿಸಲೇಬೇಕು ಅಂತಂದ್ರೆ ನೋಡಪ್ಪ, ಜ್ಞಾನ ಮತ್ತು ದರ್ಶನ ಎಂಬಂತಹ ಗುಣಗಳು ಯಾವ ಇದರಲ್ಲಿ ಇರ್ತದೆಯೋ, ಯಾವ ದ್ರವ್ಯದಲ್ಲಿ ಇರ್ತದೆಯೋ ಅದನ್ನು ಜೀವ ಅಂತ ಹೇಳಿದ್ರು. ಜ್ಞಾನ ಮತ್ತು ದರ್ಶನ ಗುಣ. ದರ್ಶನ ಅಂತ ಹೇಳಿದ್ರೆ ತನ್ನ ಅಂತರಂಗವನ್ನು ನೋಡ್ತಕ್ಕಂತಹ ಶಕ್ತಿ ಯಾವ್ದಕ್ಕಿದೆಯೋ, ತನ್ನ ಅಂತರಂಗದಲ್ಲಿರುವಂತಹ ಜೀವ ಚೈತನ್ಯ ಅನ್ನುವಂಥದ್ದನ್ನು ಅನುಭವ ಸಂವೇದನೆ ಮಾಡತಕ್ಕಂತಹ ಯಾವೊಂದು ಶಕ್ತಿ ಇದೆಯೋ ಅದಕ್ಕೆ ಜೀವ ಅಂತಲೂ ಹೇಳ್ತಾ ಇದ್ದಾರೆ. ಆ ಜೀವಕ್ಕೆ 2 ಪ್ರಕಾರದ ಉಪಯೋಗ ಅಂತ ಹೇಳಿದ್ರು. ಆ ಉಪಯೋಗಗಳನ್ನು ಹೊಂದಿರತಕ್ಕಂಥದ್ದು ಚೈತನ್ಯ. ಆ ಚೈತನ್ಯ ಅನ್ನುವಂಥದ್ರಲ್ಲಿ ಇರತಕ್ಕಂತಹ ಜ್ಞಾನ ಮತ್ತು ದರ್ಶನ ಅನ್ನುವಂಥದ್ದು ಏನಿದೆಯೋ ಅದರಲ್ಲಿ ಜ್ಞಾನ ಎನ್ನುವಂಥದ್ರಲ್ಲಿ 5 ಮುಖ್ಯ ಭೇದಗಳನ್ನು ಹೇಳ್ತಾರೆ. ಯಾವುದು? ಮತಿಶ್ರುತ ಅವಧಿ ಮನಪರ್ಯ ಕೇವಲ ಜ್ಞಾನಂ ಅಂತ ಹೇಳಿ. ಇದು ಹೊರತಾಗಿ ಇನ್ನು ಸಂಸಾರದ ದುರಂತ ಅವಸ್ಥೆಯಲ್ಲಿ ಇರ್ತಕ್ಕಂತಹ ಜೀವಗಳಿಗೆ ಕುಮತಿ ಕುಶ್ರುತ ಅವಧಿ ಎನ್ನುವಂತಹ ಜ್ಞಾನಗಳು ಇರ್ತವೆ ಅನ್ನುವ ರೀತಿಯಲ್ಲಿ ಹೇಳ್ತಾರೆ. ಅಂದ್ರೆ ಒಂದು ಜೀವಕ್ಕೆ ಈ 8 ಪ್ರಕಾರದ ಜ್ಞಾನದ ಭೇದಗಳಲ್ಲಿ ಯಾವುದಾದ್ರೂ ಇರಬಹುದು. ಆದರೆ ಉಚ್ಚತಮ ಸರ್ವೋತ್ಕೃಷ್ಟವಾದಂತಹ ಜ್ಞಾನ ಅಂತ ಹೇಳಿದ್ರೆ ಕೇವಲ ಜ್ಞಾನ ಎನ್ನುವಂಥದ್ದನ್ನು ಹೇಳ್ತಾರೆ. ಕುಮತಿ ಕುಶ್ರುತ ಅವಧಿ ಅನ್ನುವಂಥದ್ದು ವಿಪರೀತವಾಗಿರ್ತಕ್ಕಂತಹ ಜ್ಞಾನ. ಮತಿಶ್ರುತ ಅವಧಿ ಮನಃಪರ್ಯ ಎನ್ನುವಂಥದ್ದು, ಮನಃಪರ್ಯ ಕೇವಲ ಜ್ಞಾನ ಎನ್ನುವಂಥದ್ದು ಉತ್ಕೃಷ್ಟ ಮತ್ತು ಸಮ್ಯಕ್ ಜ್ಞಾನ ಅಂತ ಹೇಳ್ತಾರೆ. ಅದಕ್ಕೆ ಸಮ್ಯಕ್ ಜ್ಞಾನ ಅಂತ ಹೇಳಿದ್ರೆ ಈ 5 ಭೇದಗಳು. ಇನ್ನು ದರ್ಶನದಲ್ಲಿ ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ, ಕೇವಲ ದರ್ಶನ ಅಂತ ಹೇಳಿ ಈ 4 ಭೇದಗಳನ್ನು ಹೇಳ್ತಾರೆ. ಈ ರೀತಿಯಾಗಿ ಜ್ಞಾನಾತ್ಮಕವಾದಂತಹ ಯಾವ ಒಂದು ವಸ್ತು ಇದೆಯೋ, ದರ್ಶನಾತ್ಮಕ ಗುಣವನ್ನು ಹೊಂದಿರತಕ್ಕಂತಹ ವಸ್ತು ಇದೆಯೋ ಅದನ್ನು ಚೈತನ್ಯ ಅಂತಲೂ ಹೇಳಿದ್ದಾರೆ. ಇನ್ನು ಮುಂದುವರಿದು ನೀವು ಜೀವೋ ಹೂವವೋ ಗಮೋ ಅಮುತ್ತಿ ಅಂತ ಹೇಳಿದ್ರೆ ಅಮೂರ್ತ ಸ್ವರೂಪನಾಗಿರ್ತಕ್ಕಂತಹ ಜೀವ ಅಂತ. ಜೀವಕ್ಕೆ ಯಾವುದೇ ಆಕಾರ ಇದೆಯೋ? ಆಕಾರ ಇಲ್ಲ. ಹಾಗಾದ್ರೆ ನಾವು ಮನುಷ್ಯ ಆಕಾರದಲ್ಲಿ ಇದ್ದೇವಲ್ಲ ಅಂತ ನೀವು ಕೇಳ್ಬೋದು. ಮನುಷ್ಯನ ಆಕಾರ ಅಲ್ಲ ಅದು. ಜೀವ ಯಾವ ಶರೀರವನ್ನು ತನ್ನ ಕರ್ಮಾನುಸಾರವಾಗಿ ಹಿಂದಿನ ಭಾವದಲ್ಲಿ ಪಡೆದುಕೊಂಡಿರ್ತಾನೋ,
ಆಯುಷ್ಯ ಬಂಧ ಎನ್ನುವಂಥದ್ದನ್ನು ಮಾಡಿಕೊಂಡಿರ್ತಾನೋ, ಆ ಆಯುಷ್ಯನ ಎಂಬ ಕರ್ಮದ ಅನುಸಾರವಾಗಿ ಆ ಜೀವ ಏನಾಗುತ್ತೆ ಅಂತಂದ್ರೆ, ಆ ಜೀವ ಇನ್ನೊಂದು ಶರೀರವನ್ನು ಪಡೆದಾಗ, ಆ ಯಾವ ಶರೀರವನ್ನು ಪಡೆದಿರ್ತದೆ, ಇರುವೆ ಶರೀರ ಪಡೆದ್ರು, ಆನೆಯ ಶರೀರ ಪಡೆದ್ರು ಕೂಡ, ಇರುವೆಯ ಶರೀರವನ್ನು ಪಡೆದರೆ ಇರುವೆಯಷ್ಟೇ ಆಕಾರದಲ್ಲಿ ಇರ್ತದೆ ಅದರ ಆತ್ಮ ಪ್ರದೇಶ, ಜೀವ ಪ್ರದೇಶ, ಚೈತನ್ಯದ ಪ್ರದೇಶ. ಆನೆಯ ಶರೀರವನ್ನು ಪಡೆದ್ರೆ ಆನೆಯಷ್ಟೇ ಗಾತ್ರದ ಶರೀರದಲ್ಲಿ ಈ ಆತ್ಮ ಪ್ರದೇಶ, ಈ ಜ್ಞಾನ ಮತ್ತು ದರ್ಶನ ಎನ್ನುವಂತಹ ಗುಣಗಳು ವ್ಯಾಪಿಸಿಕೊಂಡು ಇರ್ತದೆ. ಈ ವ್ಯಾಪಿಸಿಕೊಂಡಿರ್ತಕ್ಕಂತಹ ಜ್ಞಾನ ಮತ್ತು ದರ್ಶನ ಗುಣಗಳು ಇರುವಂತಹ ಯಾವ ಒಂದು ಜೀವ ಇದೆಯೋ, ಈ ರೀತಿಯಾಗಿ ಮನುಷ್ಯ ಅಥವಾ ಯಾವುದೇ ಪರ್ಯಾಯವನ್ನು, ಯಾವುದೇ ಸ್ಥಿತಿಯನ್ನು ಪಡೆದರೂ ಕೂಡ ಆಯಾ ಶರೀರಕ್ಕೆ ವ್ಯಾಪಕವಾಗಿ, ಆ ಶರೀರಗಳಲ್ಲಿ ವ್ಯಾಪಕವಾಗಿ ಇರ್ತಾನೆ ಅಥವಾ ಇರ್ತದೆ. ಹೀಗೆ ಅಮೂರ್ತಿ ಜೀವಕ್ಕೆ ಯಾವುದೇ ಆಕಾರ ಇಲ್ಲ, ಆದ್ರೆ ಅದು ನೀರನ್ನು ನಾವು ಕೊಡದಲ್ಲಿ ಹಾಕಿದ್ರು ಅದು ಕೊಡದ ನೀರು ಅಂತ ಹೇಳ್ತೀವಿ, ಗ್ಲಾಸ್ನಲ್ಲಿ ಹಾಕಿದ್ರೆ ಗ್ಲಾಸಿನ ನೀರು ಅಂತ ಹೇಳ್ತೀವಿ, ಹಾಗೇನೆ ಬಾಟ್ಲಿ ನೀರು ಅಂತ ಹೇಳ್ತೀವಿ, ಹಾಗೇನೆ ಜಗ್ಗಿನ ನೀರು ಅಂತ ಹೇಳ್ತೀವಿ, ಡಬ್ಬದ ನೀರು ಅಂತ ಹೇಳ್ತೀವಿ. ಹೀಗೆ ಬೇರೆ ಬೇರೆ ಟ್ಯಾಂಕ್ ನೀರು ಅಂತ ಹೇಳ್ತೀವಿ, ಕೆರೆ ನೀರು ಅಂತ ಹೇಳ್ತೀವಿ, ಬಾವಿ ನೀರು ಅಂತ ಹೇಳ್ತೀವಿ. ಈ ಎಲ್ಲವನ್ನು ಭೇದವಾಗಿ ನಾವು ಹೇಳುವಂತದ್ದು ಏನು, ನೀರು ಕೆರೆ ಆಕಾರದಲ್ಲಿ ನೀರು ಇರೋದಿಲ್ಲ, ಅದು ದ್ರವ ಪದಾರ್ಥ ಅನ್ನುವಂತಹ ರೀತಿಯಲ್ಲಿಯೇ ಇರ್ತದೆ ಹೊರತು ಕೆರೆಯಾಗಿಯೂ ಇರುವುದಿಲ್ಲ, ಬಾಟ್ಲಿಯಾಗಿಯೂ ಇರುವುದಿಲ್ಲ, ಸಾಗರವಾಗಿಯೂ ಇರುವುದಿಲ್ಲ. ಅದು ನೀರೇ, ಎಲ್ಲಿದ್ರೂ ಅದು ನೀರು ಎನ್ನುವಂತ ರೀತಿಯಲ್ಲಿ ಇರ್ತದೆ. ಹಾಗೆ ಜೀವನು ಕೂಡ ಯಾವ ಒಂದು ಜ್ಞಾನ ಗುಣ ಮತ್ತು ದರ್ಶನ ಗುಣವನ್ನು ಹೊಂದಿರತಕ್ಕಂಥದ್ದನ್ನು ಆ ಜೀವ ಅಂತ ಏನು ಹೇಳ್ತೀವಿಯೋ, ಅದು ಯಾವುದೇ ಶರೀರವನ್ನು ಪಡೆದ್ರು, ದೇವಲೋಕದ ದೇವನಾಗಿ ಪಡೆದ್ರು, ದೇವ ಶರೀರವನ್ನು ಪಡೆದ್ರು, ದೇವ ಆಗಿದ್ದಾನೆ ಅಂತ ಹೇಳ್ತೀವಿ ಅಷ್ಟೇ. ಆದ್ರೆ ವಾಸ್ತವ ಏನು ಅಂತಂದ್ರೆ ಅದು ಅಮೂರ್ತವಾದಂತಹ ವಸ್ತು. ಈ ಯಾತಕ್ಕೆ ಅಮೂರ್ತ ಅಂತ ಹೇಳ್ತೀವಿ ಅಂತಂದ್ರೆ, ಈ ಜೀವ ತನ್ನ ಪರಿಶ್ರಮ, ತನ್ನದೇ ಆದಂತಹ ನಿಯಮಬದ್ಧತೆ, ಸಂಯಮ ಅಥವಾ ಚಾರಿತ್ರವನ್ನು ಅನುಪಾಲನೆ ಮಾಡಿಕೊಂಡು ತನ್ನ ಆತ್ಮ ಕಲ್ಯಾಣವನ್ನು, ತನ್ನ ಜ್ಞಾನ ದರ್ಶನವನ್ನು, ಪರಿಶುದ್ಧತೆಯನ್ನು ಎಷ್ಟು ಹೆಚ್ಚು ಮಾಡ್ಕೊಂಡು ಹೋಗ್ತಾನೋ, ಆ ಹೆಚ್ಚು ಮಾಡಿಕೊಂಡು ಕೇವಲ ಜ್ಞಾನ ಎನ್ನುವಂಥದ್ದನ್ನು ಪಡೆದುಕೊಂಡು ತನ್ನ ಆತ್ಮನನ್ನು ಕಲ್ಯಾಣವನ್ನಾಗಿ ಮಾಡಿಕೊಂಡು ಅಶರೀರಿಯಾಗಿ ಬಿಡ್ತಾನೆ. ತನ್ನ ಆಯುಷ್ಯವನ್ನು ಕೊನೆಗೆ ಪೂರ್ಣಗೊಳಿಸಿದ ನಂತರ ಅವನು ಕರ್ಮಗಳ ಬಂಧನದಿಂದ ಬೇರೆಯಾಗಿ, ತನ್ನ ಪರಿಶ್ರಮದಿಂದ, ತನ್ನ ತಪಸ್ಸಿನಿಂದ, ತಮ್ಮ ಆಚಾರದಿಂದ, ತನ್ನ ಸಂಯಮದಿಂದ, ವ್ರತ ನಿಯಮಗಳಿಂದ, ಆತ್ಮನ ಧ್ಯಾನದಿಂದ ಅವನು ಬೇಕಾದ್ರೆ ತನ್ನ ಉದ್ಧಾರ ಮಾಡಿಕೊಂಡು ಕೇವಲ ಜ್ಞಾನ ಪಡ್ಕೊಂಡು ಸಿದ್ಧಿಯ ಹಂತವನ್ನು, ಸಿದ್ಧತ್ವ ಎನ್ನುವಂತಹ ಸಿದ್ಧ ಪದವಿಯನ್ನು ಕೂಡ ಆ ಜೀವನು ಪಡೆಯಬಹುದು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಅಮೂರ್ತಿ. ಹೀಗೆ ಜೀವಕ್ಕೆ ಯಾವುದೇ ಆಕಾರ ಇಲ್ಲ. ಯಾವ ಶರೀರವನ್ನು ಸಂಸಾರ ಅವಸ್ಥೆಯಲ್ಲಿ ಯಾವ ಶರೀರವನ್ನು ಪಡೆದಿರ್ತಾನೋ ಅದರಲ್ಲಿರ್ತಾನೆ. ಯಾವಾಗ ಅವನು ಈ ಸಂಸಾರದ ಸ್ಥಿತಿ ದುಃಖವೇ ಅನ್ನುವಂಥದ್ದನ್ನು ಯಾವತ್ತು ಅವನು ಪರಿಗಣಿಸಿ ದುಃಖದಿಂದ ಪಾರಾಗಬೇಕು ಅಂತ ಹೇಳಿ ತಾನು ಚಿಂತನೆ ಮಾಡಿಕೊಂಡು, ಅಭ್ಯಾಸ ಮಾಡಿಕೊಂಡು, ಅಧ್ಯಯನ ಮಾಡಿಕೊಂಡು ತನ್ನನ್ನು ತಾನೇ ಉದ್ಧಾರ ಮಾಡ್ಕೋಬೇಕು ಅಂತ ಹೇಳಿ ತಪಸ್ಸು, ಆಚಾರ, ವ್ರತ, ನಿಯಮ, ಕೊನೆಗೆ ಧ್ಯಾನ, ಸಲ್ಲೇಖನ ಮತ್ತು ಅತ್ಯಂತ ಉತ್ಕೃಷ್ಟವಾದಂತಹ ಆರಾಧನಾ ಅನ್ನುವಂಥದ್ದನ್ನು ಹೇಳ್ತಾರೆ. ಆರಾಧನಾ ಅಂತ ಹೇಳ್ತಕ್ಕಂಥದ್ದು ಒಡ್ಡಾರಾಧನೆ ಅಂತ ನೀವು ಕೇಳಿದಿರಿ. ಒಡ್ಡಾರಾಧನೆಯಲ್ಲಿ ಬರತಕ್ಕಂಥದ್ದು ಈ ಆರಾಧನೆ ಅನ್ನುವಂಥದ್ದು. ಆರಾಧನೆ ಯಾವ್ದನ್ನು ಮಾಡ್ಬೇಕು? ತನ್ನ ಆತ್ಮನ ಸಿದ್ಧಿಯನ್ನು ಪಡಿಬೇಕು ಅಂತ ತನ್ನ ಆತ್ಮನನ್ನೇ ಧ್ಯಾನ ಮಾಡ್ಬೇಕು ಅಂತೇಳಿ ಅಲ್ಲಿ ಹೇಳ್ತಾರೆ. ನಾನು ಇಲ್ಲಿ ಗ್ರಂಥದ ಕೊನೆಯಲ್ಲಿ ಹೇಳಿರ್ತಕ್ಕಂಥ ಆ ಧ್ಯಾನದ ಬಗ್ಗೆ ಏನ್ ಹೇಳ್ತಾರೆ ಅಂತ ಒಂದು 2 ನಿಮಿಷ ಅದರ ಬಗ್ಗೆ ಹೇಳ್ತಾರೆ. ಮಾ ಚಿಟ್ಟಃ ಮಾ ಜಂಪಃ ಮಾ ಚಿಂತಃ ಕೆಂಪಿ ಜೇಡ ಹೋಯಿತಿರೋ ಅಪ್ಪಮ್ಮಿರವೋ ಇಣಮೇವ ತಿರಂ ಇಣಮೇವ ಪರಂ ಹವೇ ಜಾಣಂ ಅಂತಲೇ ಹೇಳ್ತಾರೆ. ಮತ್ತು ಮಾ ಮುಜ್ಜಃ ಮಾ ರಜ್ಜಃ ಮಾ ದೂಸಃ ಮಾ
ಇಟ್ಟ ದವ್ವೇಸು ತಿರಮಿಚ್ಚ ಜೈ ಚಿತ್ತಂ ವಿಚಿತ್ತ ಜಾಣಪ್ಪ ಸಿದ್ಧಿಯೇ. ವಿಚಿತ್ರವಾದಂತಹ ವಿಶಿಷ್ಟವಾದಂತಹ ಜ್ಞಾನದ ಸಿದ್ಧಿಗಾಗಿ ಏನ್ ಮಾಡ್ಬೇಕು ನೀನು, ಎಲೆ ಜೀವನೇ, ನೀನು ಏನ್ ಮಾಡ್ಬೇಕು ಅಂತಂದ್ರೆ ಮಾ ಮುಜ್ಜಹ ಜೈ ಚಿತ್ತಂ ತಿರಂ ಇಚ್ಛಃ. ನೀನು ಚಿತ್ತದಲ್ಲಿ, ಚೈತನ್ಯದಲ್ಲಿ ಚೇತನೆಯಲ್ಲಿ ನಿನ್ನ ಸ್ಥಿರತೆಯನ್ನು ನೀನು ಕಾಪಾಡಬೇಕು. ಅದರಿಂದ ನೀನು ಧ್ಯಾನದ ಕಡೆಗೆ ನೀನು ವಾಲಬೇಕು ಅಂತಂದ್ರೆ ನೀನು ಮಾಮುಜ್ಜಹ ಅಂದ್ರೆ ಮುಹ್ಯತ ಮಾಮುಹ್ಯತ ಅಂತ ಹೇಳಿದ್ರೆ ಮೋಹಗೊಳ್ಳಬೇಡ. ಜಗತ್ತಿನಲ್ಲಿ ಇರುವಂತಹ ನಿನ್ನ ಶರೀರದ ಮೇಲೂ ಕೂಡ ನೀನು ಮೋಹಗೊಳ್ಳಬೇಡ. ಮಾ ರಜ್ಜಃ ರಾಗವನ್ನು ಹೊಂದಬೇಡ. ಮಾ ದೂಸಃ ಯಾರ ಮೇಲೂ ಕೂಡ ನೀನು ದ್ವೇಷವನ್ನು ಮಾಡಬೇಡ. ಇಟ್ಟನಿಟ್ಟದವೇಸು ಯಾವುದರ ಮೇಲೆ? ಇಷ್ಟ ಮತ್ತು ಅನಿಷ್ಟವಾದಂತಹ ಜಗತ್ತಿನಲ್ಲಿರ್ತಕ್ಕಂತಹ ಯಾವುದೇ ಎಲ್ಲ ಇಷ್ಟ ಮತ್ತು ಅನಿಷ್ಟ ಎನ್ನತಕ್ಕಂತಹ ವಸ್ತುಗಳಲ್ಲಿ ರಾಗವನ್ನು ಮಾಡಬೇಡ, ದ್ವೇಷವನ್ನು ಮಾಡಬೇಡ ಮತ್ತು ಮೋಹವನ್ನು ಮಾಡಬೇಡ. ಮೋಹ ಅನ್ನೋದು ಮಿಥ್ಯಾತ್ವವಾಗಿದೆ. ಆಮೇಲೆ ರಜ್ಜಃ ದೂಸಃ ರಾಗ ದ್ವೇಷಗಳನ್ನು ಮಾಡಬೇಡ ಎನ್ನುವಂತಹ ರೀತಿಯಲ್ಲಿ ಇಲ್ಲಿ ಹೇಳಿದ್ದಾರೆ. ಯಾತಕ್ಕೆ? ಜೈ ಚಿತ್ತಂ ತಿರಂ ಇಚ್ಛಃ ವಿಚಿತ್ತ ಜಾಣಪ್ಪ ಸಿದ್ಧಿಯೇ. ಒಂದು ವೇಳೆ ನೀನು ಧ್ಯಾನದ ಅತ್ಯಂತ ಸಿದ್ಧಿಯನ್ನು ಸಾಧನೆಯನ್ನು ಮಾಡಬೇಕು ಅಂತಂದ್ರೆ ಮತ್ತು ಸ್ಥಿರತೆಯನ್ನು ಕಾಪಾಡಬೇಕು ಅಂತಂದ್ರೆ ನೀನು ಮೋಹ ಮಾಡಬೇಡ, ರಾಗ ದ್ವೇಷಗಳನ್ನು ಮಾಡಬೇಡ ಮೊದ್ಲಿಗೆ. ನಂತರದಲ್ಲಿ ಹೇಳ್ತಾರೆ ಮಾ ಚೆಟ್ಟ, ಆಯ್ತು ಏನೂ ಮಾಡದಲ್ಲಿ ಸುಮ್ಮನೆ ಕೂತ್ಕೊಳ್ತೇನೆ, ಅದನ್ನು ಹೇಗೆ ಮುಂದಿನ ಸಾಧನೆ ಹೇಗೆ ಮಾಡ್ಲಿ ಅಂತ ನಮ್ಗೆ ಪ್ರಶ್ನೆ ಬರ್ಬೋದು. ಅದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ ಮಾ ಚೆಟ್ಟಃ ಮಾ ಜಂಪಃ ಮಾ ಚಿಂತಃ ಕಿಂಪಿಜ್ಜೇಣ ಹೋಯಿ ತಿರೋ. ಮಾ ಚೆಟ್ಟಃ ಅಂದ್ರೆ ಚೇಷ್ಟೆಯನ್ನೇ ಮಾಡ್ಬೇಡ, ಯಾವ ಚೇಷ್ಟೆಯನ್ನು ಮಾಡ್ಬೇಡ, ಶರೀರದ ಚೇಷ್ಟೆಯನ್ನು ಯಾವುದನ್ನು ಮಾಡ್ಬೇಡ. ಇನ್ನು ಮಾ ಜಂಪಃ ಅಂತ ಹೇಳಿದ್ರೆ ಜಂಪ ಅಂತ ಹೇಳಿದ್ರೆ ಜಲ್ಪನೆ ಅಂತ ಹೇಳಿದ್ರೆ ಮಾತನಾಡುವುದು. ತುಟಿ ನಾಲಿಗೆ ಗಂಟಲು ಇವುಗಳ ಅನ್ನು ಉಪಯೋಗ ಮಾಡಿಕೊಂಡು ಯಾವುದೇ ಧ್ವನಿಯನ್ನು ಹೊರಡಿಸ್ತಕ್ಕಂಥದ್ದು. ಇದಕ್ಕೆ ಮಾ ಜಂಪಃ ಅಂತ ಹೇಳುದು. ಇನ್ನೇನ್ ಮಾಡ್ಬೇಕು? ಇನ್ನು ಮುಂದೆ ಒಂದು ಹೆಜ್ಜೆ ಮುಂದೆ ಹೋಗಿ ಮಾ ಚಿಂತಃ, ಅಪ್ಪ ನಿನ್ನ ಮನಸ್ಸನ್ನು ಕೂಡ ಏನೂ ಚಿಂತನೆ ಮಾಡ್ಬೇಡ. ಕಿಂಪಿ ಮಾ ಚಿಂತಃ ಕಿಂಪಿ, ಮನಸ್ಸನ್ನು ಎಲ್ಲವನ್ನು ಕಂಟ್ರೋಲ್ ಮಾಡ್ಬೋದು, ಆದ್ರೆ ಮನಸ್ಸನ್ನು ಕಂಟ್ರೋಲ್ ಮಾಡುವುದು ಬಹಳ ಕಷ್ಟ ಇದೆ. ಅದಕ್ಕೆ ಮೊದಲೇ ಏನ್ ಹೇಳಿದ್ರು? ಮಾ ಚೆಟ್ಟ ಮಾ ಜಂಪ ಅಂತ ಹೇಳುದು. ಶರೀರವನ್ನು ಕಟ್ಟಿ ಹಾಕು, ಬಾಯಿ ತುಟಿ ಗಂಟಲು ಇತ್ಯಾದಿಗಳನ್ನು ಕೂಡ ಕಟ್ಟಿ ಹಾಕು. ಆಮೇಲೆ ಕೊನೆಗೆ ಮಾ ಚಿಂತಃ, ನಿನ್ನ ಚಿಂತನೆಯನ್ನು ಕೂಡ ಅದನ್ನು ತಡೆ ಹಿಡಿದಿಡು. ಅದರಿಂದ ನೀನು ಏನಾಗ್ತೀಯ ಅಂತಂದ್ರೆ ನೀನು ಸ್ಥಿರತೆಯನ್ನು ಕಾಪಾಡಿಕೊಳ್ಳಬಲ್ಲೆ. ಮುಂದೆ ಏನ್ ಮಾಡ್ಬೇಕು? ಅಪ್ಪ ಅಪ್ಪಮ್ಮಿರವು. ಅಪ್ಪ ಅಂತ ಹೇಳಿದ್ರೆ ಆತ್ಮ, ಅಪ್ಪಮ್ಮಿರವು ಆತ್ಮನಲ್ಲಿಯೇ ರತನಾಗು, ತಲ್ಲೀನನಾಗು, ತೊಡಗು, ಧ್ಯಾನಿಸು. ಇಣಮೇವ ಪರಂ ಹವೇ ಜಾಣಂ. ಇಷ್ಟೇ ಅಪ್ಪ ಧ್ಯಾನ ಅಂತಂದ್ರೆ. ಇನ್ನೇನು ದೊಡ್ಡದಾಗಿ ಏನಾದ್ರೂ ಇದೆಯಾ? ಅಂತದ್ ಏನಿಲ್ಲ. ನಿನ್ನ ಶರೀರವನ್ನು, ಮನಸ್ಸನ್ನು, ವಚನವನ್ನು ನೀನು ತಡೆ ಹಿಡಿದಿಡು. ಮತ್ತು ಅಪ್ಪ ಅಪ್ಪಮ್ಮಿರವು, ನಿನ್ನ ಆತ್ಮನಲ್ಲಿ ನೀನೇ ಸ್ಥಿರನಾಗು ಎನ್ನುವಂತಹ ವಿಚಾರವನ್ನು ಇಲ್ಲಿ ಹೇಳ್ಬಿಟ್ಟು ಧ್ಯಾನದ ಮಾರ್ಗವನ್ನು ಈ ರೀತಿಯಾಗಿ ಕೊನೆಯಲ್ಲಿ ಹೇಳಿದ್ದಾರೆ, ಗ್ರಂಥದ ಕೊನೆಯಲ್ಲಿ. ಯಾತಕ್ಕೆ ಇದನ್ನು ಹೇಳಿದ್ದೇನೆ ಅಂತಂದ್ರೆ ಅಮೂರ್ತಿಕವಾದಂತಹ ಅವಸ್ಥೆಯನ್ನು ಜೀವನ ಪಡಿಬೇಕು ಅಂತಂದ್ರೆ, ಅಂದ್ರೆ ಈ ಸಂಸಾರದಲ್ಲಿ ಇರತಕ್ಕಂತಹ ಯಾವ ಒಂದು ದುಃಖಭರಿತವಾದಂತಹ ಜೀವನದಿಂದ ಶಾಶ್ವತ ಸುಖ, ಅಲ್ಲಿ ಶರೀರನೂ ಇರೋದಿಲ್ಲ. ಶರೀರನೇ ಇಲ್ಲದೇ ಇದ್ರೂ ಕೂಡ ಆತ್ಮ ಇರ್ತಾನೆ.
ಆತ್ಮ ಅಂದ್ರೆ ಏನಪ್ಪಾ ಅಂತಂದ್ರೆ ಜ್ಞಾನ ಮತ್ತು ದರ್ಶನ ಗುಣವನ್ನೇ ಆತ್ಮ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಆ ಆತ್ಮನ ಯಾವ ಒಂದು ನಿಜವಾದಂತಹ ಸ್ವರೂಪ ಏನಿದೆಯೋ ಅದನ್ನು ಪಡಿಬೇಕಾದ್ರೆ ನೀನು ಈ ರೀತಿಯಾದಂತಹ ಜ್ಞಾನದಲ್ಲಿ ತಲ್ಲೀನನಾಗು. ನೀನು ಅದಕ್ಕಾಗಿ ಭಾರಿ ಕಷ್ಟ ಪಡ್ಬೇಡ. ಇಷ್ಟೇ ರೀತಿಯಾದಂತಹ ಇಲ್ಲಿ ಈಗ ಹೇಳಿದ್ನಲ್ಲ ಆ ರೀತಿಯಾದಂತಹ ನೀವೊಂದು ಆಲಂಬನೆಯನ್ನು ಮಾಡು. ನಿನ್ನ ಆತ್ಮನಲ್ಲಿ ಆತ್ಮನನ್ನು ತೊಡಗಿಸಿಕೊಳ್ಳು ಅಷ್ಟೇ, ಇದೇನ್ ಮಾಡ್ಬೇಡ ಅಂತ ಹೇಳ್ತಾರೆ. ಈಗ ಜೀವನದಲ್ಲಿ ಇನ್ನೊಂದು ವಿಶೇಷತೆ ಏನಿದೆ ಅಂತಂದ್ರೆ ಹ್ಮ್ ಮುಕ್ತಿಕತ್ತ ಕತ್ತ ಕರ್ತ, ಅವನು ಕರ್ತನಾಗಿರ್ತಾನೆ ಜೀವ ಈ ಸಂಸಾರದಲ್ಲಿರುವಾಗ ಮತ್ತು ಸಂಸಾರದಲ್ಲಿ ಇಲ್ಲದಿದ್ದಾಗಲೂ ಕೂಡ ಅವನು ಕರ್ತನಾಗಿರ್ತಾನೆ. ಸಂಸಾರದಲ್ಲಿರುವಾಗ ಅವನು ಒಳ್ಳೆಯ ಕೆಟ್ಟ ಕೆಲಸಗಳನ್ನು ಮಾಡ್ತಾನೆ, ಅದರಿಂದ ಒಳ್ಳೆಯ ಕೆಟ್ಟದಾದಂತಹ ಫಲಗಳನ್ನು ಪಡಿತಾನೆ. ಆದ್ರೆ ಈ ಅಮೂರ್ತ ಸ್ಥಿತಿಯಲ್ಲಿಯೂ ಕೂಡ ಜೀವ ಇರ್ತಾನಲ್ಲ, ಅವನು ಏನ್ ಮಾಡ್ತಾನೆ ಅಂತಂದ್ರೆ ಅವನು ಆತ್ಮನಲ್ಲಿ ಶುದ್ಧ ಭಾವನೆಯನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ರಾಗನೂ ಇಲ್ಲ, ಈ ಕಡೆ ದ್ವೇಷನೂ ಇಲ್ಲ. ತನ್ನ ಆತ್ಮನಲ್ಲಿ ಏನು ಗುಣ ಇದೆಯೋ, ಅನಂತ ಜ್ಞಾನ, ಅನಂತ ದರ್ಶನ, ಅನಂತ ಆ ಅನಂತ ವೀರ್ಯ, ಅನಂತ ಸುಖ, ಹಗುರು ಲಘುತ್ವ ಮುಂತಾದಂತಹ ಅನಂತ ಗುಣಗಳನ್ನು, ಸುಖವನ್ನು ಅನುಭವಿಸುತ್ತಾ ಇರ್ತಾನೆ. ಅದರ ಬಗೆಗೇನೆ ಅವನು ಭಾವನೆಗಳನ್ನು ಮಾಡ್ತಾ ಇರ್ತಾನೆ ಹೊರತು ಆ ಜೀವ ಯಾವತ್ತೂ ಕೂಡ ಲಯ ಆಗುವುದಿಲ್ಲ. ಅಮೂರ್ತಿಕವಾಗಿ ಲೋಕದ ತುತ್ತ ತುದಿಯಲ್ಲಿ ಇರ್ತಾನೆ. ಅದೇ ನಾನು ಈ ಗಾಥೆಯಲ್ಲಿ ಹೇಳಿರ್ತಕ್ಕಂಥ ಕೊನೆಯಲ್ಲಿ ಬರ್ತಕ್ಕಂಥದ್ದು ಸಿದ್ಧೋಸೋ ವಿಶ್ವಸ ಉದ್ದವಿ. ಸಿದ್ಧನಾದಂತಹ ಸಿದ್ಧಿಯನ್ನು ಪಡೆದಂತಹ ಜೀವಕ್ಕೆ ಜೈನ ಧರ್ಮದಲ್ಲಿ ಸಿದ್ಧ ಅಂತ ಹೇಳ್ತಾರೆ. ಅದಕ್ಕೇನೆ ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆರ್ಯಾಣಂ, ನಮೋ ವಜ್ಜಾಯಣಂ, ನಮೋ ಲೋಯೇ ಸವಸಾಹಣಂ. ಈ ಪಂಚಪದಗಳನ್ನು ಜೈನರಲ್ಲಿ ಪಂಚ ಪರಮೇಷ್ಠಿಗಳು ಅಂತ ಹೇಳ್ತಾರೆ. ಅತ್ಯಂತ ಉತ್ಕೃಷ್ಟವಾದಂತಹ ಆತ್ಮರುಗಳು ಅಂತೇಳಿ ಹೇಳ್ತಾರೆ. ನೀರು ಕೊಡು. ಪರಮೋತ್ಕೃಷ್ಟವಾದಂತಹ ಪದವಿಯನ್ನು ಪಡೆಯಲು ಸಾಧ್ಯ. ಆ ಪಡೆಯಲು ಸಾಧ್ಯವಾಗತಕ್ಕಂತಹ 5 ಸ್ಥಾನಗಳು ಇವುಗಳಾಗಿವೆ: ಸಾಧುತ್ವ, ಉಪಾಧ್ಯಾಯತ್ವ, ಆಚಾರ್ಯತ್ವ, ಅರ್ಹತತ್ವ ಮತ್ತು ಕೊನೆಯದಾದಂತಹ ಸಿದ್ಧತ್ವ. ಈ ಅರ್ಹಂತಾದಿಗಳು ಈ 5 ಸ್ಥಾನಗಳನ್ನು, ಪದಗಳನ್ನು ಪಡಿತಾರೆ. ಯಾವುದೇ ಒಂದು ಜೀವ ಈ 5 ಸ್ಥಾನಗಳನ್ನು ಪಡೆಯಬಲ್ಲದು. ಯಾವ ಜೀವ ಬೇಕಾದ್ರೂ ಪಡಿಬಹುದು. ಆದ್ರೆ ಮನುಷ್ಯನ ಜನ್ಮದಲ್ಲಿ ಮಾತ್ರ ಈ ಸ್ಥಾನವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ಅಂದ್ರೆ ಮನುಷ್ಯ ಯಾರು ಬೇಕಾದ್ರೂ, ಯಾವ ಜೀವ ಬೇಕಾದ್ರೂ ಮನುಷ್ಯನಾಗಿ ಹುಟ್ಟಬಹುದು. ತಾನು ಒಳ್ಳೆಯ ಕರ್ಮ, ತಾನೇ ಕೆಟ್ಟ ಕರ್ಮವನ್ನು ಮಾಡುವಂತವನು ಅಂತ ನಾನು ಆಗ್ಲೇ ಕರ್ತ ಅಂತ ಹೇಳಿದೆ. ಹಾಗೇನೆ ಈ ಕರ್ತೃತ್ವ, ಆಮೇಲೆ ಭೋಕ್ತೃತ್ವ, ಈ ಸುಖವನ್ನು ಭೋಗಿಸುವಂತಹ ಯಾವ ಕೆಟ್ಟ ಕರ್ಮ, ಯಾವ ಒಳ್ಳೆಯ ಕರ್ಮವನ್ನು ಮಾಡ್ತಾನೋ ಅದಕ್ಕೆ ತಕ್ಕನಾದಂತಹ ಶುಭ ಅಶುಭ ಕರ್ಮಗಳನ್ನು, ಕರ್ಮ ಫಲಗಳನ್ನು ಅನುಭವಿಸುವುದು ಕೂಡ ಜೀವನೇ ಆಗಿದ್ದಾನೆ. ಹಾಗಾದ್ರೆ ಈ ಸಿದ್ಧ ಪದವಿಯನ್ನು ಹೊಂದಿರತಕ್ಕಂತಹ ಜೀವ ಏನ್ ಮಾಡ್ತದೆ? ಅವನು ನಾಶ ಆಗುವುದಿಲ್ಲ. ಅಲ್ಲಿಯೂ ಕೂಡ ಅವನು ತಾನು ಯಾವ ಒಂದು ತನ್ನ ಅಲ್ಲಿರತಕ್ಕಂತಹ ಯಾವ ಒಂದು ಪರಿಣಾಮ ಎಂತಿದೆ, ಪರಿಣಾಮ ಎನ್ನುವಂಥದ್ದು ಭಾವನೆಗಳು. ಒಳ್ಳೆಯ ಭಾವನೆಯನ್ನು ಮಾಡ್ತಾ ಇದ್ರೆ ಒಳ್ಳೆಯ ಭಾವನೆಯಲ್ಲೇ ನಾವು ತೇಲಾಡ್ತೀವಿ. ಕೆಟ್ಟದಾದಂತಹ ಭಾವನೆಗಳನ್ನು ಮಾಡಿದ್ರೆ ಕೆಟ್ಟದಾದಂತಹ ಭಾವನೆಗಳಲ್ಲಿ ನಾವು ತೇಲಾಡ್ತೀವಿ. ಆ ರೀತಿಯಾದಂತಹ ಫಲಗಳನ್ನು ಸಿದ್ಧಾವಸ್ಥೆಯನ್ನು ಪಡೆದಂತಹ ಜೀವ ಮತ್ತೆ ಅದನ್ನು ಪಡೆಯುವುದಿಲ್ಲ, ಮಾಡುವುದಿಲ್ಲ. ಹಾಗೇನೆ ಯಾವ ಪರಿಣಾಮವನ್ನು, ಸತ್ಪರಿಣಾಮವನ್ನು ಮಾಡ್ತದೋ ಜೀವಗಳು, ಆ ಸತ್ಪರಿಣಾಮದ ಫಲವನ್ನೇ ಅವು ಅನುಭವಿಸುತ್ತವೆ ಎನ್ನುವಂಥದ್ದನ್ನು ಹೇಳಿದ್ದಾರೆ. ಕರ್ತೃತ್ವ, ಭೋಕ್ತೃತ್ವ, ಆಮೇಲೆ ಸ್ವದೇಹ ಪರಿಮಾತ್ವ. ನಾನು ಆಗ್ಲೇ ಹೇಳಿದೆ, ಯಾವ ಜೀವದ ಆತ್ಮವು ಯಾವ ಶರೀರವನ್ನು ಕರ್ಮಾನುಸಾರವಾಗಿ ಪಡೆಯುತ್ತದೆಯೋ ಆ ಕರ್ಮಾನುಸಾರವಾದಂತಹ ಶರೀರದಲ್ಲಿ ಅದು ವ್ಯಾಪಿಸಿಕೊಂಡು ಇರ್ತದೆ, ಸ್ವದೇಹ ಪರಿಮಾಣ. ಆದ್ರೆ ಈ ಮುಕ್ತನಾದಂತಹ ಜೀವ, ಯಾವ ಕರ್ಮಗಳ ಬಂಧನದಿಂದ ಬಿಡುಗಡೆ ಮಾಡಿಕೊಂಡಂತಹ ಯಾವ ಜೀವ ಇರ್ತದೆಯೋ ಅದು ಏನಾಗುತ್ತೆ ಅಂತಂದ್ರೆ ಶರೀರ ರಹಿತವಾಗಿರ್ತದೆ.
ಬರೀ ಆತ್ಮನೇ ಆತ್ಮನಾಗಿ ಆತ್ಮನಲ್ಲಿಯೇ ಇರ್ತದೆ. ಆತ್ಮನೇ ಅವನಿಗೆ ಯಾವುದೇ ರೀತಿಯಾದಂತಹ ಆಕಾರಗಳು ಇರುವುದಿಲ್ಲ. ಸದೇಹ ಅಂತ ಹೇಳಿದ್ರೆ ಚರಮ ಶರೀರ ಅನ್ನುವಂಥದ್ದು ಏನಿದೆಯೋ, ಮನುಷ್ಯ ಪರ್ಯಾಯದಲ್ಲಿ ಒಂದು ಜೀವ ತನ್ನ ಸಿದ್ಧತ್ವವನ್ನು ಸಾಧನೆಯನ್ನು ಮಾಡಿಕೊಂಡು ಸಿದ್ಧತ್ವವನ್ನು ಪಡೀತದೆ. ಆ ಮನುಷ್ಯ ಪರ್ಯಾಯದಲ್ಲಿ ಕೊನೆಯ ಶರೀರ ಎಷ್ಟು ಎತ್ತರ ಇರ್ತದೋ, ಎಷ್ಟು ಅಗಲ ಇರ್ತದೆಯೋ ಅಷ್ಟೇ ಆಕಾರದ ಶರೀರವನ್ನು ಆತ್ಮ ಪ್ರದೇಶದಲ್ಲಿ ವ್ಯಾಪಿಸಿಕೊಂಡು ಆ ಆತ್ಮ ಇರ್ತದೆ. ಆದ್ರೆ ಆತ್ಮನ ಇದು ನಿರಾಕಾರಿಯಾಗಿದ್ರೂ ಕೂಡ ಅಂತಿಮ ಶರೀರ ಯಾವ ರೀತಿಯಲ್ಲಿ ಎಷ್ಟು ಎತ್ತರ ಎಷ್ಟು ಅಗಲ ಆ ದಲ್ಲಿ ಇರ್ತದೆಯೋ ಅಷ್ಟು ವ್ಯಾಪಕವಾದಂತಹ ಶರೀರವನ್ನು ಕಿಂಚಿತ್ ಮಾತ್ರ ಕಡಿಮೆಯಾಗಿರ್ತಕ್ಕಂಥ, ಒಂದು ಕೂದಲೆಳೆಯಷ್ಟು ಮಾತ್ರ ಕಡಿಮೆಯಾಗಿರ್ತಕ್ಕಂಥ ಆತ್ಮ ಪ್ರದೇಶವನ್ನು ಕೊನೆಯ ಹಂತದಲ್ಲಿ ಜೀವವು ಪಡೆದಿರುತ್ತದೆ. ಅಂದ್ರೆ ಸಿದ್ಧಾವಸ್ಥೆಯಲ್ಲಿ ಹೋದಂತಹ, ಸಿದ್ಧಾವಸ್ಥೆಯನ್ನು ಪಡೆದಂತಹ ಜೀವಕ್ಕೆ ಈ ರೀತಿಯಾದಂತಹ ಆತ್ಮ ಪ್ರದೇಶ ಇರ್ತದೆ. ಆದ್ರೆ ಅಲ್ಲಿ ಶರೀರಕ್ಕೆ ಯಾವುದೇ ರೀತಿಯಾದಂತಹ ಮಾಂಸ, ರಕ್ತ, ಎಲುಬು ಮುಂತಾದಂತಹ ನಮ್ಮಲ್ಲಿ ಇರುವಂತಹ ಯಾವ ಇವು ಕೂಡ ಇರುವುದಿಲ್ಲ. ಶುದ್ಧ ರತ್ನಾಕರ ಕವಿ ರತ್ನಾಕರ ಶತಕ, ಅಪರಾಜಿತ ಶತಕಗಳಲ್ಲಿ ಅವನು ಬಹಳ ಸುಂದರವಾಗಿ ಹೇಳ್ತಾನೆ. ಶುದ್ಧ ಸ್ಫಟಿಕಾಕಾರನ್ ಅಂತ ಹೇಳ್ತಾನೆ. ಅಂತಿಮ ಶರೀರ ಅಂದ್ರೆ ಮುಕ್ತಿಯನ್ನು ಪಡೆದಂತಹ ಜೀವ ಯಾವ ರೀತಿಯಲ್ಲಿ ಇರ್ತಾನೆ ಅಂತಂದ್ರೆ ಶುದ್ಧ ಸ್ಫಟಿಕಾಕಾರನ್ ಅಂತ ಹೇಳ್ತಾನೆ. ಸ್ಫಟಿಕ ಆಕಾರದ ಯಾವ ಒಂದು ಜೀವದ ಒಂದು ಮೂರ್ತಿಯನ್ನು ಮಾಡ್ತೇವೆಯೋ ಅದು ಹೇಗಿರ್ತದೋ ಹಾಗೆ ಇರ್ತದೆ ಅಂತೀವಿ. ಆತ್ಮ ಅನ್ನುವಂಥದ್ದು ಮುಂಗುಷ್ಟಂ ಮೊದಲಾಗಿ ನೆಚ್ಚಿವರೆಗಂ. ಮುಂಗುಷ್ಟಂ ಅಂದ್ರೆ ಹೆಬ್ಬೆರಟು ಕಾಲ ಹೆಬ್ಬೆರಳು ನಿಂದ ಹಿಡಿದು ನಮ್ಮ ತಲೆಯ ಕೂದಲಿನವರೆಗೂ ಕೂಡ ಜೀವ ಇರ್ತದೆ ಅನ್ನುವಂಥದ್ದನ್ನು ಅಲ್ಲಿ ರತ್ನಾಕರ ಹೇಳ್ತಾನೆ. ಹಾಗಾದ್ರೆ ಈ ಸಿದ್ಧತ್ವವನ್ನು ಪಡೆದಂತಹ ಜೀವದ ಶರೀರವನ್ನು ಕಳೆದುಕೊಂಡ್ರೂ ಕೂಡ ಮುಂಗುಷ್ಟದಿಂದ ನೆತ್ತಿಯವರೆಗಿನ ಎಷ್ಟು ಭಾಗ ಇದೆಯೋ, ಎಷ್ಟು ಆತ್ಮ ಪ್ರದೇಶ ಇರುತ್ತದೆಯೋ ಆ ಪ್ರದೇಶಗಳನ್ನು ವ್ಯಾಪಿಸಿಕೊಂಡು ಈ ಜೀವನ ಆತ್ಮ ಪ್ರದೇಶ ಅನ್ನುವಂಥದ್ದು ಇರ್ತದೆ. ಆತ್ಮ ಪ್ರದೇಶ ಅಂತಂದ್ರೆ ಏನು? ಜ್ಞಾನವೇ ಆತ್ಮವಾಗಿದೆ. ನಾನು ಎನ್ನುವಂತಹದ್ದು ಅಲ್ಲಿ ನಾನು ಎನ್ನುವಂತಹದ್ದು ಯಾವ ಆತ್ಮ ಇದೆಯೋ ಆ ಆತ್ಮ ಇಡೀ ಶರೀರದ ತುದಿಯಿಂದ ಕಾಲ್ಬೆರಳಿನ ತುದಿಯವರೆಗೂ ಕೂಡ ವ್ಯಾಪಿಸಿಕೊಂಡಿರ್ತದೆ. ಅಲ್ಲಿ ಯಾವುದೇ ರೀತಿಯಾದಂತಹ ಶಾರೀರಿಕ ಅವಸ್ಥೆ ಅಲ್ಲಿ ಇಲ್ಲ, ನಿರಾಕಾರ ರೂಪದಲ್ಲೇ ಇರ್ತದೆ. ಸದೇ ಪರಿಣಾಮ ಗೊತ್ತ ಸಂಸಾರತ್ತು ಸಿದ್ಧೋಸೋ ವಿಶ್ವಸ ಹುಟ್ಟಗೈ. ಸಿದ್ಧ ಅಂತ ಹೇಳಿದ್ರೆ ಸಿದ್ಧಿಯನ್ನು ಪಡೆತಕ್ಕಂಥದ್ದು ಜೀವಕ್ಕೆ ಸಿದ್ಧ. ಆಮೇಲೆ ವಿಶ್ವಸ ಉಡ್ಡಗೈ, ಆ ಶರೀರ ಎಲ್ಲಿ ಈ ಭೂಮಿಯಲ್ಲಿ ಜೀವ ತನ್ನ ಸಿದ್ಧಿಯನ್ನು ಪಡೆದ ತಕ್ಷಣವೇ ಆ ಶರೀರವನ್ನು, ಅಂತಿಮ ಶರೀರವನ್ನು ಬಿಟ್ಟು ಆ ಆತ್ಮ ಪ್ರದೇಶ ಎನ್ನುವಂಥದ್ದು ಎಷ್ಟು ಚಂದನೆ ಅಂತ ಹೇಳಿದ್ರೆ ಆ ಈ ಊರು ಎನ್ನುವಂತಹ ಇಷ್ಟೇ ಉಚ್ಚಾರಣೆಯ ಕಾಲಾವಕಾಶದಲ್ಲಿ ಲೋಕದ ತುದಿ ಭಾಗದಲ್ಲಿ ಹೋಗಿ ಅಲ್ಲಿ ನೆಲೆಸುತ್ತದೆ ಅಂತ ಹೇಳ್ತಾರೆ. ಯಾತಕ್ಕೆ ಅಲ್ಲಿ ನೆಲೆಸುತ್ತೆ ಅಂತಂದ್ರೆ ಅದರ ಮುಂದಕ್ಕೆ ಹೋಗಲು ಬೇಕಾಗತಕ್ಕಂತಹ ಯಾವೊಂದು ಧರ್ಮದ್ರವ್ಯ ಅಧರ್ಮದ್ರವ್ಯ ಎನ್ನುವಂತಹದ್ದು ಇರೋದಿಲ್ಲ. ಈ ಧರ್ಮದ್ರವ್ಯ ಅಧರ್ಮದ್ರವ್ಯ ಅಂದ್ರೆ ಏನು? ಮೂವ್ಮೆಂಟ್ಗೆ ಸಹಕಾರಿಯಾಗಿರ್ತಕ್ಕಂಥದ್ದು ಮತ್ತು ಮೂವ್ಮೆಂಟ್ ಇಲ್ಲದೆ ಇರುವಾಗ ಈ ಜೀವ ಮತ್ತು ಪುದ್ಗಲ ಎನ್ನುವಂತಹ ಯಾವ ದ್ರವ್ಯಗಳಿವೆಯೋ ಅವುಗಳು ಒಂದೆಡೆ ಇರುವುದಕ್ಕೆ ಎಲ್ಲಾದರೂ ಅವು ಬಲಾತ್ಕಾರವಾಗಿ ಅವುಗಳಿಗೆ ನಿಲ್ಲು ಅಂತ ಹೇಳುದಿಲ್ಲ, ಅಥವಾ ನೀವು ಮೂವ್ಮೆಂಟ್ ಮಾಡು ಅಂತ ಹೇಳುದಿಲ್ಲ. ಅಂತಹ ಒಂದು ಗ್ರಾವಿಟೇಷನ್ ಶಕ್ತಿ ಅನ್ನುವಂಥದ್ದು ಏನಿದೆಯೋ, ಸ್ಟೇಯಿಂಗ್ ಫಲ್ಕ್ರಮ್ ಆಫ್ ಮೋಷನ್, ಫಲ್ಕ್ರಮ್ ಆಫ್ ಸ್ಟೇ ಅನ್ನುವಂಥದ್ದು ಯಾವುದಿದೆಯೋ ಆ ಎರಡು ವಸ್ತುಗಳು ಈ ಲೋಕಾಕಾಶದ ಭಾಗದಲ್ಲಿ ಇರ್ತವೆ. ಇಡೀ ಲೋಕದಲ್ಲಿ ವ್ಯಾಪಿಸಿರ್ತದೆ. ಈ ಲೋಕಾಕಾಶ ಭಾಗದ ಅಂತಿಮ ಹಂತದವರೆಗೂ ಇರ್ತದೆ. ಈ ಲೋಕಾಕಾಶ ಎನ್ನುವಂತಹದ್ರ ಆಚೆಗೆ ಅಲೋಕಾಕಾಶ ಎನ್ನುವಂಥದ್ದು ಇದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ. ನಾನು ಅದನ್ನೆಲ್ಲ ಹೇಳಿಲ್ಲ, ಯಾಕಂತ ಹೇಳಿದ್ರೆ ಅಲ್ಪ ಸಮಯದಲ್ಲಿ ಇದನ್ನು ವಿಷಯ ತಿಳಿಸ್ಬೇಕು ಅಂತ ನಾನು ಜಂಪ್ ಮಾಡಿದೆ. ಏನಾಗಿದೆ ಅಂತಂದ್ರೆ ಅಲೋಕಾಕಾಶ ಅನ್ನುವಂಥದ್ದು, ಲೋಕ ಎನ್ನುವಂಥದ್ದು ಎರಡು ಪ್ರಕಾರ ಇದೆ. ಲೋಕ ಅನ್ನುವಂಥ ಜಾಗದಲ್ಲಿ, ಲೋಕದಲ್ಲಿ ಎಷ್ಟು ಜೀವಗಳಿರ್ತವೆಯೋ, ಎಷ್ಟು
ಪುದ್ಗಲ ಇರ್ತವೆಯೋ, ಧರ್ಮ ಅಧರ್ಮ ಆಕಾಶ ಕಾಲಗಳು ಒಂದೊಂದಾಗಿಯೇ ಇರ್ತವೆ. ಕಾಲ ಎನ್ನುವಂಥದ್ದು ಅನಂತ ಪರಮಾಣು ರೂಪದಲ್ಲಿ ಇರ್ತವೆ. ಇವೆಲ್ಲವೂ ಕೂಡ ದ್ರವ್ಯಗಳು ಅಂತ ಹೇಳ್ತಾರೆ. ಜೀವ ಅಜೀವ ದ್ರವ್ಯ ಅಂತ ನಾನು ಮೊದಲನೇ ಪದ್ಯದಲ್ಲಿ ಹೇಳಿದ್ದೇನೆ. ಮೊದಲನೇ ಪದ್ಯದಲ್ಲಿ ಹೇಳಿರ್ತಕ್ಕಂತಹ ಜೀವ ಮತ್ತು ಅಜೀವದಲ್ಲಿ ಆ ಪುದ್ಗಲ ಧರ್ಮ ಅಧರ್ಮ ಆಕಾಶ ಕಾಲ ಎನ್ನುವಂತ 5 ಭೇದಗಳಿವೆ. ಆ 5 ಭೇದಗಳನ್ನು ಒಟ್ಟಾಗಿ ಅಜೀವ ಅಂತ ಹೇಳ್ಬಿಟ್ಟು ಆ ಅಜೀವ ಅನ್ನೋದನ್ನು ಕೂಡ ಅಜೀವ ಅನ್ನೋದ್ರಲ್ಲಿ ವಿಂಗಡಿಸಿ ಹೇಳುವಾಗ ಈ ಭೇದಗಳನ್ನು ಹೇಳ್ತಾರೆ. ಯಾವುದು? ಪುದ್ಗಲ ಧರ್ಮ ಅಧರ್ಮ ಆಕಾಶ ಕಾಲ. ಈ ಧರ್ಮ ಅಧರ್ಮ ಎನ್ನುವಂಥದ್ದು ನಾವು ಲೋಕರೂಢಿಯಲ್ಲಿ ವ್ಯವಹಾರದಲ್ಲಿ ಹೇಳ್ತಕ್ಕಂಥ ಎಂತ ಧರ್ಮಾಚ ಧರ್ಮಿಷ್ಠಪ್ಪ ಅಂತಲೇ ಹೇಳ್ತೀವಿ ನಾವು. ಅಧರ್ಮಿಷ್ಠ ಇವನು ಅಂತಲೇ ಹೇಳ್ತೀವಿ. ಆ ಅಧರ್ಮ ಮತ್ತು ಧರ್ಮಿಷ್ಠ ಎನ್ನುವಂತ ಅರ್ಥದಲ್ಲಿ ಈ ಶಬ್ದಗಳನ್ನು ಬಳಸಿಲ್ಲ. ಈ ಶಬ್ದ ಎನ್ನುವಂತ ಬಳಕೆ ಮಾಡಿರ್ತಕ್ಕಂಥದ್ದು ಕೇವಲ ದ್ರವ್ಯದ ದೃಷ್ಟಿಯಿಂದ ಮಾಡಿದ್ದಾರೆ. ಈ ನಮ್ಮ ಜೈನ ಸಿದ್ಧಾಂತದಲ್ಲಿ ಹೇಳಿರ್ತಕ್ಕಂಥದ್ದು ಧರ್ಮ ಮತ್ತು ಅಧರ್ಮ ಎನ್ನುವಂಥದ್ದು ದ್ರವ್ಯಗಳು. ಇವು ಜೀವ ಮತ್ತು ಪುದ್ಗಲ ದ್ರವ್ಯಗಳ ಚಲನೆಗೆ ಸಹಕಾರಿಯಾಗಿವೆ. ಎರಡನೇದಾಗಿ ನಿಂತುಕೊಳ್ಳುವುದಕ್ಕೆ ಸಹಕಾರಿಯಾಗಿರ್ತಕ್ಕಂಥದ್ದು ಅಧರ್ಮ ದ್ರವ್ಯ ಅಂತ ಹೇಳಿದ್ದಾರೆ. ಹೀಗೆ ಒಂದು ಕಡೆ ಧರ್ಮ ದ್ರವ್ಯ, ಇನ್ನೊಂದು ಕಡೆ ಅಧರ್ಮ ದ್ರವ್ಯ, ಒಂದು ಕಡೆ ಆಕಾಶ ದ್ರವ್ಯ, ಇನ್ನೊಂದು ಅಲೋಕಾಕಾಶ. ಅಲೋಕಾಕಾಶ ಅನ್ನುವಂಥದ್ದನ್ನು ಅದನ್ನು ಬಿಟ್ಟಿದ್ದಾರೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಏನೂ ಇಲ್ಲ, ಬರೀ ಆಕಾಶ. ಅಲ್ಲಿ ಯಾವ ಪುದ್ಗಲವೂ ಜೀವನೂ ಇಲ್ಲ, ಪುದ್ಗಲವೂ ಇಲ್ಲ, ಧರ್ಮನೂ ಇಲ್ಲ, ಅಧರ್ಮನೂ ಇಲ್ಲ, ಆಕಾಶನೂ ಇಲ್ಲ, ಕಾಲನೂ ಇಲ್ಲ. ಅನಂತ ಕಾಲದಿಂದ ಇದ್ದೇ ಇದೆ. ಇದ್ರ ಜೊತೆಗೇನೆ ಈ ಆಕಾಶದ ಜೊತೆಗೇನೆ ಇರ್ತದೆ. ಆದರೆ ಈ ಧರ್ಮಾಧರ್ಮ ಆಕಾಶದಲ್ಲಿ ಎಷ್ಟರವರೆಗೆ ಈ ಲೋಕದಲ್ಲಿ ವ್ಯಾಪಿಸಿದೆಯೋ ಅಷ್ಟನ್ನು ಮಾತ್ರ ಲೋಕಾಕಾಶ ಅಂತ ಹೇಳಿದ್ದಾರೆ. ಕ್ಷಮಿಸಿ. ಅಜೀವ ದ್ರವ್ಯಗಳಲ್ಲಿ ಪುದ್ಗಲ ಎನ್ನುವಂತಹ ದ್ರವ್ಯ ಅತ್ಯಂತ ವಿಶಿಷ್ಟವಾದಂಥದ್ದು. ಪುದ್ಗಲ ದ್ರವ್ಯಗಳಲ್ಲಿ ಅಣವಸ್ಕಂದಾಶ್ಚ ಒಂದ್ ಕಡೆ ಹೇಳ್ತಾರೆ. ಅಣವಹ ಸ್ಕಂದಾಶ್ಚ ಈ ದ್ರವ್ಯ ಸಂಗ್ರಹ ಬರೆಯುವುದಕ್ಕೆ ಆ ಒಂದು ಗ್ರಂಥಗಳು ಕೂಡ ಉಪಕಾರಿಯಾಗಿವೆ. ಆದ್ರಿಂದ ಅದನ್ನು ಕೂಡ ನಾನು ಇಲ್ಲಿ ಸಂಕ್ಷೇಪದಲ್ಲಿ ಹೇಳಬೇಕಾದ್ರೆ ಅದನ್ನು ಹೇಳ್ತಾ ಇದ್ದೇನೆ, ಉಲ್ಲೇಖ ಮಾಡ್ತಾ ಹೇಳ್ತಾ ಇದ್ದೀನಿ. ಅಣವಹ ಸ್ಕಂದಾಶ್ಚ. ಪುದ್ಗಲ ಅಂತ ಹೇಳಿದ್ರೆ ಅಣು ರೂಪದಲ್ಲಿರುವಂತಹದ್ದು ಮತ್ತು ಸ್ಕಂದ ರೂಪದಲ್ಲಿ ಇರುವಂತಹದ್ದು. ಯಾವುದದು? ಆ ಪುದ್ಗಲ ಎನ್ನುವಂಥದ್ದು ಅಣು ರೂಪ ಮತ್ತು ಸ್ಕಂದ ರೂಪದಲ್ಲಿ ಇರತಕ್ಕಂಥದ್ದು. ಆಮೇಲೆ ರೂಪ ರಸ ಗಂಧ ವರ್ಣವಂತ ಪುದ್ಗಲ ಅಂತ ಹೇಳ್ತಾರೆ. ಯಾವ್ದ್ರಲ್ಲಿ ರೂಪ ಇದೆಯೋ, ಯಾವ್ದ್ರಲ್ಲಿ ರಸ ಇದೆಯೋ ಮತ್ತು ಗಂಧ ಇದೆಯೋ ಇವುಗಳನ್ನು ಉಳ್ಳಂತಹ ಯಾವ ಒಂದು ದ್ರವ್ಯ ಇದೆಯೋ ಅದಕ್ಕೆ ಪುದ್ಗಲ. ಪುದ್ಗಲ ಅಂತ ಹೇಳಿದ್ರೆ ಪೂರಣ ಮತ್ತು ಗಲನವಾಗತಕ್ಕಂಥದ್ದು. ಪೂರಣ ಅಂದ್ರೆ ಸೇರ್ಕೊಳ್ಳುವಂಥದ್ದು, ಗಲನ ಅಂತ ಹೇಳಿದ್ರೆ ಬಿಟ್ಟುಕೊಳ್ತಕ್ಕಂಥದ್ದು. ಯಾವುದು ಪೂರ್ಣ ಗಲನ ಶಕ್ತಿಯನ್ನು ಉಳ್ಳದ್ದು ಅದು ಪುದ್ಗಲ. ಈ ಪುದ್ಗಲದಲ್ಲಿ ಅಣು ಮತ್ತು ಸ್ಕಂದಗಳು ಅಂತ ಪುದ್ಗಲ ಅಂತ ಹೇಳಿದ್ರೆ ಸ್ಕಂದ ಅಂತ ಹೇಳಿದ್ರೆ 1, 2 ಅಥವಾ 3, 4 ಅಣುಗಳು ಒಂದಕ್ಕಿಂತ ಹೆಚ್ಚು ಅಥವಾ 2, 3, 4 ಅಣುಗಳಿಗಿಂತ ಹೆಚ್ಚು ಅಣುಗಳು ಸೇರ್ಕೊಂಡಾಗ ಅದನ್ನು ಸ್ಕಂದ ಅಂತ ಹೇಳ್ತೇವೆ. ಇಂತಹ ಅನೇಕ ಸ್ಕಂದಗಳ ಗುಂಪು ಸೇರಿದಾಗ ಈ ನದಿ, ಪರ್ವತ, ಬೆಟ್ಟ, ನಮ್ಮ ಶರೀರವೂ ಕೂಡ ಪುದ್ಗಲವೇ. ನಾವು ಯಾವ ಇಂದ್ರಿಯಗಳನ್ನು ಹೇಳ್ತೀವೋ, ಕಣ್ಣು, ಕಿವಿ, ಮೂಗು ಎನ್ನುವಂಥದ್ದನ್ನು ಯಾವ್ದನ್ನು ಹೇಳ್ತೀವಿಯೋ ಇವೆಲ್ಲವೂ ಕೂಡ ಪುದ್ಗಲಗಳೇ ಆಗಿವೆ. ಹೀಗೆ ಪುದ್ಗಲಗಳಲ್ಲಿ 2 ಭೇದ. ಒಂದು ಸ್ಕಂದ ಮತ್ತು ಅಣು ರೂಪದಲ್ಲಿ. ಅಣುಗಳಲ್ಲಿ 23 ಪ್ರಕಾರದ ಅಣುಗಳನ್ನು ಹೇಳಿದ್ದಾರೆ ಜೈನ ಸಿದ್ಧಾಂತ ಗ್ರಂಥಗಳಲ್ಲಿ. ಅವುಗಳಲ್ಲಿ 5 ಪ್ರಕಾರದ ಅಣುಗಳನ್ನು
ಕಾರ್ಮಣಾಣು ಅಂತ ಹೇಳಿ ಗುರುತಿಸ್ತಾರೆ. ಬಾಕಿ ಉಳಿದಂತಹ 18 ಪ್ರಕಾರದ ಅಣುಗಳನ್ನು ಅವುಗಳನ್ನು ಪರಮಾಣುಗಳ ರೂಪದಲ್ಲಿ ಅದನ್ನು ಗುರುತಿಸ್ತಾರೆ. 5 ಪ್ರಕಾರದ ಯಾವ ಒಂದು ಪರಮಾಣುಗಳಿವೆಯೋ ಅವುಗಳು ಕಾರ್ಮಣ ವರ್ಗಣೆ. ಕಾರ್ಮಣ ವರ್ಗಣೆ ಅಂತ ಹೇಳಿದ್ರೆ ಕಾಯವಾಂಗ್ ಕರ್ಮ ಯೋಗ ಸ ಆಶ್ರವ ಶುಭ ಪುಣ್ಯಸ್ಯ ಶುಭ ಪಾಪಸ್ಯ ಅಂತೇಳಿ ಹೇಳ್ತಾರೆ. ಅಂದ್ರೆ ಕಾರ್ಮಣ ವರ್ಗಣೆ ಅನ್ನುವಂಥದ್ದು ನಮ್ಮ ಯಾವೊಂದು ಜೀವದ ಮಾನಸಿಕ, ವಾಚನಿಕ, ಕಾಯಿಕ ಎನ್ನುವಂತಹ ಕ್ರಿಯೆಗಳನ್ನು ಅನುಸರಿಸಿ ಬರತಕ್ಕಂತಹ ಯಾವೊಂದು ಅಣುಗಳಿವೆಯೋ ಅವುಗಳನ್ನು ಆ ಮನಸ್ಸಿನ, ವಚನದ, ಕಾಯಗಳ ಯಾವೊಂದು ಕ್ರಿಯೆಗಳು, ಸ್ಪಂದನೆ ಏನಿದೆಯೋ ಆ ಸ್ಪಂದನೆಗೆ ಅನುಗುಣವಾಗಿ ಆ ಕರ್ಮದ ಅಣುಗಳು, ಪರಮಾಣುಗಳು ಆತ್ಮ ಪ್ರದೇಶದತ್ರ, ಜೀವ ಪ್ರದೇಶದತ್ತ ಬಂದು ಬರುತ್ತವೆ. ಅದಕ್ಕೆ ಆಶ್ರವ ಅಂತ ಹೇಳುದು. ಈ ಆಶ್ರವವಾಗಿರತಕ್ಕಂತಹ ಯಾವೊಂದು ಪರಮಾಣುಗಳಿವೆಯೋ ಅದು ಜೀವನದೇ ಆದಂತಹ ಸಕಷಾಯತ್ವ ಜೀವ ಕರ್ಮಣೋ ಯೋಗ್ಯಾನ್ ಪುದ್ಗಲಾನಾದತ್ತೆ ಸಬಂಧ ಅಂತೇಳಿ ಹೇಳ್ತಾರೆ. ಅಂದ್ರೆ ಕಷಾಯಯುಕ್ತನಾದಂತಹ ಜೀವ ಕರ್ಮಣೋ ಯೋಗ್ಯಾನ್, ತನ್ನ ಕರ್ಮಕ್ಕೆ, ತನ್ನ ಮನವಚನ ಕಾಯದ ಕರ್ಮಕ್ಕೆ ಯೋಗ್ಯವಾದಂತಹ ಕಷಾಯ ರೂಪವಾದಂತಹ ಮನವಚನ ಕಾಯದ ಕ್ರಿಯೆಗಳನ್ನು ಅನುಸರಿಸಿ ಅದು ಆತ್ಮ ಪ್ರದೇಶದಲ್ಲಿ ಬಂಧವಾಗುತ್ತದೆ. ಅಂದ್ರೆ ಹಾಲು ನೀರು ಹೇಗೆ ಬಂಧವಾಗ್ತದೆಯೋ ಶರೀರ ಆತ್ಮನ ಪ್ರದೇಶದಲ್ಲಿ ಅದು ಬಂದು ಸೇರ್ಕೊಳ್ತದೆ. ಅದರಿಂದ ಆತ್ಮ ಯಾವುದು, ಶರೀರ ಯಾವುದು ಅನ್ನೋದನ್ನು ನಾವು ಗುರ್ತು ಮಾಡಕ್ಕಾಗೋದಿಲ್ಲ. ಹೀಗಾಗಿ ಇಲ್ಲಿ ಉದ್ಗಲ ಅನ್ನುವಂಥದ್ದನ್ನು ಹೇಳಿದೆ. ಉದ್ಗಲ ಆದಂತ ಮನವಚನ ಕಾಯಗಳ ಕರ್ಮವನ್ನು ಅನುಸರಿಸಿ ಬರತಕ್ಕಂತ ಯಾವೊಂದು ಕರ್ಮ, ಯಾವೊಂದು ಪರಮಾಣುಗಳಿವೆಯೋ ಅವುಗಳು ಆತ್ಮ ಪ್ರದೇಶದತ್ತ ಬರುವುದಕ್ಕೆ ಆಶ್ರವ ಅಂತ ಹೇಳಿದ್ರು. ಆ ಆಶ್ರವಾದಂತಹ ಕರ್ಮಗಳು ಜೀವನ ಕಷಾಯಯುಕ್ತವಾದಂತಹ ಜೀವನ ಯಾವ ಒಂದು ಕ್ರಿಯೆ ಇದೆಯೋ ಅದನ್ನು ಅನುಸರಿಸಿ ಆತ್ಮ ಪ್ರದೇಶದಲ್ಲಿ ಹಾಲು ನೀರು ಬೆರೆತಂಗೆ, ಹಾಲು ಬೇರೆ ಮಾಡ್ಲಿಕ್ಕಾಗುದಿಲ್ಲ, ನೀರು ಬೇರೆ ಮಾಡ್ಲಿಕ್ಕಾಗುದಿಲ್ಲ. ಹಂಸಕ್ ಮಾತ್ರ ಆಗ್ಬಹುದು, ಆದ್ರೆ ನಮ್ಗೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಕರ್ಮಜೀವಿಗಳು. ಈ ರೀತಿಯಾದಂತಹ ಕಷಾಯಯುಕ್ತವಾದಂತಹ ಪರಿಣಾಮದಿಂದ ಜೀವನ ಪ್ರದೇಶದಲ್ಲಿ ಈ ಕರ್ಮ ಪರಮಾಣುಗಳು, ನಾನು 23 ಕರ್ಮ ಅಣುಗಳಲ್ಲಿ 5 ಕರ್ಮಗಳನ್ನು ಹೇಳಿದೆ. 5 ಕರ್ಮಣ ವರ್ಗಣೆ ಅಂತ ಹೇಳಿದ್ರೆ ನಮ್ಮ ಜೀವನಿಗೆ 5 ಪ್ರಕಾರದ ಕರ್ಮಗಳಲ್ಲಿ ಕೆಲವುಗಳು ನಮ್ಮ ಶರೀರವನ್ನು ರಚನೆ ಮಾಡುವುದಕ್ಕೆ ಅವು ಸಹಕಾರಿಯಾಗುತ್ತವೆ. ನಮ್ಮ ಕಣ್ಣು, ಕಿವಿ, ಮೂಗು, ಬಾಯಿ, ಶರೀರದ ಯಾವ ಅಂಗಗಳು ಇವೆಯೋ ಅವುಗಳೆಲ್ಲವೂ ಕೂಡ ಈ ಕರ್ಮಗಳ ಅನುಸಾರವಾಗಿ ನಾವು ಪಡೆದಿರತಕ್ಕಂಥದ್ದು, ಮಾಡಿಕೊಂಡಿರ್ತಕ್ಕಂಥದ್ದು. ಮನುಷ್ಯನಾಗಿ ಹುಟ್ಟಿದಾಗ ಮನುಷ್ಯನಿಗೆ ಬೇಕಾದಂತಹ ಆಕಾರ, ಆನೆಯಾಗಿ ಹುಟ್ಟಿದಾಗ ಆನೆಗೆ ಬೇಕಾದಂತಹ ಆಕಾರ, ನಾರಕಿಯಾಗಿ ಹುಟ್ಟಿದಾಗ ನಾರಕಿಯಲ್ಲಿ ಇರತಕ್ಕಂತಹ ಶರೀರ, ಆ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂತಹ ಶರೀರವನ್ನು ಉಂಟು ಮಾಡಿಕೊಳ್ಳತಕ್ಕಂತಹ ಶಕ್ತಿಯು ಕೂಡ ಈ ಆತ್ಮನ ಯಾವ ಒಂದು ಕೆಟ್ಟ ಮತ್ತು ಒಳ್ಳೆಯ ಪರಿಣಾಮದಿಂದಲೇ ಆಗತಕ್ಕಂಥದ್ದು ಅಂತೇಳಿ ಈ ಸಿದ್ಧಾಂತ ಗ್ರಂಥಗಳಲ್ಲಿ, ದ್ರವ್ಯ ಸಂಗ್ರಹದಂತ ಕಿರು ಗ್ರಂಥದಲ್ಲಿ ಹೇಳ್ತಾರೆ. ಆಮೇಲೆ ಹೀಗೆ ಕರ್ಮ ಬಂಧವಾಗಿರ್ತಕ್ಕಂಥದ್ದು, ಕರ್ಮ ಆಶ್ರವವಾಗಿ ಬಂಧವಾಗಿರ್ತಕ್ಕಂಥದ್ದು ಏನಿದೆಯೋ ಅದನ್ನು ಬೇರೆ ಮಾಡುವುದಕ್ಕೂ ಕೂಡ ಈ ಆತ್ಮನೇ, ಈ ಜೀವನೇ ಪ್ರಯತ್ನ ಮಾಡಿದ್ರೆ ಸಾಧ್ಯವಾಗುತ್ತದೆ. ಅದಕ್ಕೆ ಏನ್ ಮಾಡ್ಬೇಕು? ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ ಅಂತ ಹೇಳಿದ್ರು. ಮೋಕ್ಷವನ್ನು, ಅಂದ್ರೆ ಮೋಕ್ಷ ಅಂತ ಹೇಳಿದ್ರೆ ಏನು ದೊಡ್ಡ ವಿಷಯ ಅಲ್ಲ, ಅದು ಬಿಡುಗಡೆ ಅಂತ ಹೇಳಿ. ಮೋಕ್ಷ ಅಂದ್ರೆ ಬಿಡುಗಡೆ. ಯಾವುದರಿಂದ ಬಿಡುಗಡೆ? ಈ ಶರೀರ ಎನ್ನುವಂತಹ ದುಃಖದ ಸಾಗರವಾಗಿರ್ತಕ್ಕಂತಹ ಶರೀರದಿಂದ ಬೇರೆ ಮಾಡಿಕೊಳ್ತಕ್ಕಂತಹ ಯಾವೊಂದು ಕ್ರಮ ಇದೆಯೋ ಅದಕ್ಕೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ. ಸಮ್ಯಕ್ ದರ್ಶನ ಅಂದ್ರೆ ಏನು? ತತ್ವಗಳಲ್ಲಿ ನಂಬಿಕೆ ಮಾಡ್ತಕ್ಕಂಥದ್ದು. ಜೀವ, ಅಜೀವ, ಆಶ್ರವ, ಬಂಧ, ಸಂವರ, ನಿರ್ಜರ, ಮೋಕ್ಷ ಎನ್ನುವಂತಹ ಈ ತತ್ವಗಳು ಇವೆ ಅನ್ನುವಂಥದ್ದನ್ನು ನಂಬಿಕೆ ಮಾಡ್ತಕ್ಕಂಥದ್ದು.
ದೃಢವಾಗಿ ನಂಬಿಸ್ತಕ್ಕಂಥದ್ದು. ಯಾವ ರೀತಿಯಲ್ಲಿ ನಾನು ಇದ್ದೇನೆ, ನಾನು ಬದುಕಿದ್ದೇನೆ ಅನ್ನುವಂಥದ್ದನ್ನು ನಾವು ಎಷ್ಟು ಗಾಢವಾಗಿ ನಂಬುತ್ತೇವೆಯೋ, ನಾನು ಸತ್ತಿಲ್ಲ ಅನ್ನುವಂಥದ್ದನ್ನು ನಾವು ಹೇಳೋದಕ್ಕೆ ಸಾಧ್ಯವಾಗುತ್ತದೆಯೋ, ಆ ರೀತಿಯಾಗಿ ನಾನು ಜೀವ ಆಗಿದ್ದೇನೆ, ಈ ಶರೀರ ಅಲ್ಲ. ನಾನು ಮನುಷ್ಯನಾಗಿಲ್ಲ. ನಾನು ನಿಜವಾಗಿ ಹೇಳ್ಬೇಕು ಅಂತಂದ್ರೆ ನಾನು ಜೀವ ಆಗಿದ್ದೇನೆ, ಹೊರತು ಮನುಷ್ಯ ರೂಪದ ಜೀವ ಅಂತ ಹೇಳೋಕೆ ಅವನು ಹೋಗಿ ಮುನ್ನಗೋದಿಲ್ಲ. ನಾನು ಅದನ್ನೇ ಆಗ್ಲೇ ಫಸ್ಟ್ಗೆ ಧ್ಯಾನದ ವಿಷಯವನ್ನು ಹೇಳಿದ್ದು ಅದಕ್ಕೇನೆ. ಮಾ ಚಿತ್ತ ಮಾ ಚಿಂತ ಮಾ ಜಂಪ ಅನ್ನುವಂಥದ್ದು, ಇವುಗಳನ್ನೆಲ್ಲವನ್ನು ಈ ಎಲ್ಲ ಸೂತ್ರಗಳು, ಈ ಸೂತ್ರಗಳ ಮೂಲಕವಾಗಿ ಆಚಾರ್ಯ ನೇಮಿಚಂದ್ರರು ಇವುಗಳನ್ನೆಲ್ಲ ಹೇಳಿದ್ದಾರೆ. ಹೀಗೆ ಕರ್ಮಗಳ ಬಂಧನದಿಂದ ಬಿಡುಗಡೆ ಮಾಡಿಕೊಳ್ಳೋದಕ್ಕೆ ಸಮ್ಯಕ್ ದರ್ಶನ, ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ. ಸಮ್ಯಕ್ ದರ್ಶನ ಅಂದ್ರೆ ಈ ತತ್ವಗಳನ್ನು ನಂಬುದು. ಈ ತತ್ವಗಳಲ್ಲಿ ತತ್ವಗಳ ಸ್ವರೂಪವನ್ನು ತಿಳಿಯುವಂತಹದ್ದು, ತತ್ವ ಹೇಗೆ ಇದೆಯೋ ಅಂದ್ರೆ ಜೀವ ಹೇಗಿದೆಯೋ ಈ ತರ ತತ್ವಗಳು, ಪುದ್ಗಲ, ಆಶ್ರವ ಮತ್ತು ಬಂಧ, ಈ ಎಲ್ಲವುಗಳನ್ನು ತಿಳಿದುಕೊಳ್ತಕ್ಕಂಥದ್ದು ಜ್ಞಾನದ ಕಾರ್ಯ. ಜ್ಞಾನದ ನಮ್ಮ ಯಾವೊಂದು ಈ ಸಿದ್ಧಾಂತಗಳಲ್ಲಿ ಹೇಳಿರ್ತಕ್ಕಂಥ ಯಾವ ರೀತಿಯಾದಂತಹ ಸ್ವರೂಪ ಇದೆಯೋ ಅದನ್ನು ನಂಬತಕ್ಕಂಥದ್ದು ಜ್ಞಾನ. ಇನ್ನು ಚಾರಿತ್ರ ಅಂದ್ರೆ ಚರ, ಆಚರಣೆ ಮಾಡುವಂತಕ್ಕಂಥದ್ದು. ಯಾವುದನ್ನು ಆಚರಣೆ ಮಾಡ್ತಕ್ಕಂಥದ್ದು? ತನಗೆ ತನ್ನ ಆತ್ಮನನ್ನು ಕರ್ಮ ಬಂಧನದಿಂದ ಬೇರೆ ಮಾಡತಕ್ಕಂತಹ ಯಾವ ಯಾವುದಪ್ಪ ಆ ಕ್ರಿಯೆ ಅಂತ ಹೇಳಿದ್ರೆ, ಹಿಂಸಾದಿ ಪಂಚಪಾಪಗಳಿಂದ ತನ್ನನ್ನು ರಕ್ಷಣೆ ಮಾಡಿಕೊಳ್ತಕ್ಕಂಥದ್ದು, ಬೇರೆ ಜೀವಗಳನ್ನು ರಕ್ಷಣೆ ಮಾಡತಕ್ಕಂಥದ್ದು. ಮೊದಲಿಗೆ ನಿನ್ನ ಆತ್ಮನ ನೀನು ರಕ್ಷಣೆ ಮಾಡಿದ ಹಾಗಾಗುತ್ತೆ. ಹಿಂಸೆ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಜೀವದ ಮೇಲೆ ಹಿಂಸೆ ಆಗುವುದಕ್ಕಿಂತ ಮೊದಲೇ ನಾವು ಹಿಂಸೆಯ ಭಾವವನ್ನು ಯಾವಾಗ ಮಾಡ್ತೇವೆಯೋ ಅದರ ಪ್ರಪ್ರಥಮ ಬಂಧನ ನಮಗೇನೆ ಆಗುತ್ತೆ. ಯಾವ ಒಂದು ಜೀವ ಇದೆಯೋ, ಯಾವ ಒಂದು ಜೀವ ಹಿಂಸೆಯ ಭಾವವನ್ನು ತಾಳುತ್ತದೋ ಆ ಸಮಯದಲ್ಲಿ ಆ ಜೀವವನ್ನು ಆ ಹಿಂಸೆಯ ಭಾವವೇ ಅದನ್ನು ಬಂಧ ಮಾಡಿಬಿಡ್ತದೆ. ಆ ಬಂಧ ಅಂತ ಹೇಳಿದ್ರೆ ಬೈಂಡಿಂಗ್, ಕಟ್ಟಿ ಹಾಕುವಂಥದ್ದು. ಈ ಕಟ್ಟಿ ಹಾಕ್ತಕ್ಕಂಥದ್ದು ಜೀವನೇ ತನ್ನ ಜೀವವನ್ನು ತಾನೇ ಕಟ್ಟಿಕೊಳ್ತಕ್ಕಂಥದ್ದು. ಹೀಗೆ ಹಿಂಸಾ ನೃತಸ್ಥೆ ಆ ಬ್ರಹ್ಮ ಪರಿಗ್ರಹೇಭ್ಯೋ ವಿರತಿರ್ ವ್ರತಂ ಅಂತ ಹೇಳ್ತಾರೆ. ಹಿಂಸಾ ನೃತಸ್ಥೇಯ ಪರಿಗ್ರಹೇಭ್ಯೋ ವಿರತಿರ್ ವ್ರತಂ ಅಂತೇಳಿ. ಹಿಂಸಾನೃತ, ಹಿಂಸೆ, ಸುಳ್ಳು, ಕಳ್ಳತನ, ಕುಶೀಲ, ಪರಿಗ್ರಹ ಅನ್ನುವಂಥದ್ದು. ಇವು ಏನ್ ಮಾಡ್ತವೆ ಅಂತಂದ್ರೆ ಇವುಗಳಿಂದ ಪಾಪ ಆದಾನ ಆಗುತ್ತೆ. ನಮ್ಮ ಆತ್ಮನನ್ನು ನಾವು ಬಂಧನ ಮಾಡ್ಕೊಳ್ತೀವಿ, ಜೊತೆಗೇನೆ ಇತರ ಜೀವಗಳ ಆತ್ಮಕ್ಕೂ ಕೂಡ ಘಾತ ಮಾಡ್ತೀವಿ. ಆದ್ರಿಂದ ಹಿಂಸೆ ಅನ್ನುವಂಥದ್ದನ್ನು ಮಾಡ್ತೀವಿ. ಇದನ್ನು ಮಹಾವೀರ ಮತ್ತು ಪಾರ್ಶ್ವ ಮುಂತಾದ ತೀರ್ಥಂಕರುಗಳೆಲ್ಲ ಯಾವ ರೀತಿಯಲ್ಲಿ ಮಾಡಿದ್ರು ಅಂತಂದ್ರೆ, ಒಂದೇ ಒಂದು ಹಿಂಸೆ ಎನ್ನುವಂಥದ್ದನ್ನು ವ್ರತವನ್ನು ತಗೊಂಡ್ರು ಅವರು. ಯಾತಕ್ಕೆ ಅಂತ ಹೇಳಿದ್ರೆ ಅವರ ಕಾಲದಲ್ಲಿ ಹಿಂಸೆ ಏನು ಮಾಡಿದ್ರು ಕೂಡ ಹಿಂಸೆನೆ. ಸುಳ್ಳು ಹೇಳಿದ್ರು ಹಿಂಸೆನೆ, ಕಳ್ಳತನ ಮಾಡಿದ್ರು ಹಿಂಸೆನೆ, ಅಬ್ರಹ್ಮವನ್ನು ಮಾಡಿದ್ರು ಕೂಡ ಹಿಂಸೆನೆ, ಮತ್ತು ಪರಿಗ್ರಹವನ್ನು ಮಾಡಿದ್ರು ಕೂಡ ಹಿಂಸೆನೆ ಆಗುತ್ತೆ. ಆ ಕಾರಣಕ್ಕಾಗಿ ಆ ರೀತಿಯಲ್ಲಿ ಅದನ್ನ ಮಾಡಿದ್ರು. ಇರ್ಲಿ, ಯಾವುದೇ ರೀತಿಯಾದಂತಹ ಕ್ರಿಯೆಗಳನ್ನು ಮಾಡಿದಾಗಲೂ ಹಿಂಸೆ ಆಗುತ್ತೆ ಅನ್ನುವಂಥದ್ದನ್ನು ಬಿಡಿಯಾಗಿ ಹೇಳುವುದಕ್ಕಾಗಿ ಹಿಂಸೆ, ಸುಳ್ಳು, ಕಳ್ಳತನ, ಕುಶೀಲ, ಪರಿಗ್ರಹ ಎನ್ನುವಂಥದ್ದನ್ನು ಬೇರೆ ಆಗಿ ವಿಂಗಡಿಸಿ ಹೇಳಿದ್ದಾರೆ. ಆಮೇಲೆ ಸಂವರ ನಿರ್ಜರ ಅಂತ ಹೇಳ್ತಾರೆ. ಈ ಚಾರಿತ್ರದಲ್ಲಿ ಸಂವರ ಅನ್ನುವಂಥದ್ದು ಬರುತ್ತೆ. ಸಂವರ ಅಂತ ಹೇಳಿದ್ರೆ ಆಶ್ರವ ನಿರೋಧ ಸಂವರ ಅಂತ ಹೇಳ್ತಾರೆ. ಆಶ್ರವವನ್ನು ತಡೆಯುವಂಥದ್ದು. ಆಶ್ರಮ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದೆ, ನಮ್ಮ ಯಾವ ಒಂದು ಜೀವನ, ಯಾವ ಒಂದು ರೀತಿಯಾದಂತಹ ಕ್ರಿಯೆಗಳಿವೆ, ಮನವಚನ ಕಾಯ ಕ್ರಿಯೆಗಳಿವೆಯೋ ಅದನ್ನು ಅನುಸರಿಸಿಕೊಂಡು ಕರ್ಮ ಪರಮಾಣುಗಳು ಆತ್ಮನ ಕಡೆಗೆ ಬರತಕ್ಕಂಥದ್ದು. ಹಾಗೇನೆ ಕಷಾಯದಿಂದ ಕೂಡಿದಾಗ ಅದು ಬಲವತ್ತವಾಗಿ ಆತ್ಮನ ಪ್ರದೇಶವನ್ನು ಬಂಧ ಮಾಡ್ತದೆ.
ಈ ಬಂಧವಾಗಿರ್ತಕ್ಕಂತಹ ಕರ್ಮದಿಂದ ಬಿಡುಗಡೆ ಹೊಂದಬೇಕು, ಈ ದುಃಖ ಸಂಸಾರದಿಂದ ಬಿಡುಗಡೆ ಹೊಂದಬೇಕು ಅಂತಂದ್ರೆ ಆವಾಗ ಸಂವರ ಎನ್ನುವಂತಹ ಚಾರಿತ್ರವನ್ನು ಹೊಂದಬೇಕು. ಆಮೇಲೆ ಚಾರಿತ್ರ ಮಾತ್ರವಲ್ಲ, ತಪಸಾ ನಿರ್ಜರಾಚ ಅಂತ ಹೇಳಿದ್ದಾರೆ. ಈ ಆತ್ಮನಿಗೆ ಬಂಧವಾಗಿರತಕ್ಕಂತ ಕರ್ಮಗಳು ತಪಸ್ಸಿನ ಮೂಲಕ ನಿರ್ಜರಗೊಳ್ಳುತ್ತವೆ ಅಂತ ಹೇಳ್ತಾರೆ. ಯಾತಕ್ಕೆ ಆ ರೀತಿ ನಿರ್ಧಾರಗೊಳ್ತವೆ? ಇಲ್ಲ ಅಂದ್ರೆ ಆಗೋದಿಲ್ವಾ? ಆಗುತ್ತೆ. ಎಲ್ಲಿಯವರೆಗೆ ನಾವು ಕರ್ಮಗಳನ್ನು ಹಾಗೇನೆ ಇಟ್ಕೊಂಡ್ರೆ ಅದು ಎಲ್ಲಿ ಎಷ್ಟು ಕಾಲ ಇರಬೇಕೋ ಅಷ್ಟು ಕಾಲ ಇಟ್ಕೊಂಡು ಅದರ ಶುಭ ಅಶುಭ ದುಃಖ ರೂಪ ಅಥವಾ ಸುಖ ರೂಪವಾದಂತಹ ಫಲಗಳನ್ನು ಕೊಟ್ಟು ಅದು ಹೋಗೇ ಹೋಗ್ತವೆ. ಆದರೆ ಹಾಗೆ ಹೋಗುವುದಕ್ಕಿಂತ ಮುಂಚೆನೆ ಅನಾದಿ ಕಾಲದಿಂದ ಬದ್ಧವಾದಂತಹ ಕರ್ಮಗಳು, ನಿನ್ನೆ ಮೊನ್ನೆ ಮಾಡಿದಂತಹ ಕರ್ಮಗಳು ಏನಿವೆಯೋ ಅವುಗಳ ಫಲವನ್ನು ನಾವು ಅನುಭವಿಸದೆಯೇ ಅದನ್ನು ಬಿದ್ದು ಹೋಗುವ ಹಾಗೆ ಮಾಡ್ತಕ್ಕಂಥದ್ದಕ್ಕೆ ಸಂವರ ನಿರ್ಜರ ಅಂತ ಹೇಳ್ತಾರೆ. ನಿರ್ಜರ ಅಂತ ಹೇಳಿದ್ರೆ ಆತ್ಮ ಪ್ರದೇಶದಲ್ಲಿ ಇರ್ತಕ್ಕಂಥ ಕರ್ಮಗಳು ಬೇಗನೆ ಪಕ್ವವಾಗಿ ಬಿದ್ದು ಹೋಗುವಂತೆ ಮಾಡ್ತಕ್ಕಂತಹ ತಪಸ್ಕ್ರಿಯೆ ಅಂತ ಹೇಳ್ತಾರೆ. ಯಾವುದು? ಅನಶನ, ಓಮೋದರ್ಯ, ವೃತ್ತಿ ಪರಿಸಂಖ್ಯ, ರಸಪತ್ಯಾಗ, ವಿಯುಕ್ತ ಶಯ್ಯಾಸನ, ಕಾಯಕ್ಲೇಶ, ಬಾಹ್ಯಂ ತಪ, ವಿನಯವೃತ್ತಿಯ ಸ್ವಾಧ್ಯಾಯ ವಿತ್ಸರ್ಗ, ಧ್ಯಾನ ಅನ್ಯುತ್ತರಂ ಅಂತ ಹೇಳಿ ಹೀಗೆ 12 ಪ್ರಕಾರದ ತಪಸ್ಸುಗಳನ್ನು ಮಾಡಬೇಕು ಅಂತ ಹೇಳಿ ಈ ನಿರ್ಜರೆಯನ್ನು ಮಾಡಬೇಕು ಅನ್ನುವರು 12 ಪ್ರಕಾರದ ತಪಸ್ಸುಗಳನ್ನು ಮಾಡಬೇಕು ಅಂತ ಹೇಳಿ. ಹೀಗೆ ತಪಸ್ಸುಗಳ ಮೂಲಕವಾಗಿ ನಾನು ಆಗ್ಲೇ ಮೊದಲಿಗೆ ಹೇಳಿರ್ತಕ್ಕಂಥ ಒಂದು ಧ್ಯಾನ ಪ್ರಕ್ರಿಯೆ ಇದೆಯೋ ಆ ಧ್ಯಾನ ಪ್ರಕ್ರಿಯೆಯನ್ನು ಅನುಸರಿಸಿಕೊಂಡು ತಪಸ್ಸನ್ನು ಮಾಡಿದ್ರೆ ಆತ್ಮನಲ್ಲಿ ರಾಗನೂ ಇಲ್ಲ, ದ್ವೇಷನೂ ಇಲ್ಲ ಎನ್ನುವಂತಹ ಸಮತ್ವ ಭಾವನೆಯನ್ನು ಕಾಪಾಡಿಕೊಂಡು ಅದರಲ್ಲಿ ತಲ್ಲೀನನಾದ್ರೆ ಅಜ್ಞಾನವು ಜ್ಞಾನ ಸ್ವಭಾವದಲ್ಲಿ ಸುತ್ತುತ್ತಾ ಇದ್ರೆ ಅದಕ್ಕೆ ಸುತ್ತುತ್ತಾ ಇರುವುದಕ್ಕೆ ಸಮಯ ಅಂತ ಹೇಳ್ತಾರೆ. ಸಮಯ ಅಂತ ಹೇಳ್ತಾರೆ. ಸಮ ಅಯ, ಅಯ ಅಂತ ಹೇಳಿದ್ರೆ ಸುತ್ತುವಾಡ್ತಕ್ಕಂಥದ್ದು. ಸಮ ಅಂತ ಹೇಳಿದ್ರೆ ಚೆನ್ನಾಗಿ, ಯಾವುದ್ರೊಳಗೆ ತನ್ನಲ್ಲಿ ತಾನಾಗಿ ಅದರಲ್ಲಿ ಸುತ್ತಾಡ್ತಕ್ಕಂಥದ್ದು. ಯಾವುದ್ರಲ್ಲಿ? ಆತ್ಮನಲ್ಲಿ ಸುತ್ತಾಡ್ತಕ್ಕಂಥ ಯಾವ ಒಂದು ಕ್ರಿಯೆ ಇದೆಯೋ ಅದನ್ನೇ ಧ್ಯಾನ ಅಂತ ಹೇಳಿದ್ದಾರೆ ಅಂತ ಹೇಳಿದೆ. ಹಾಗೆ ಈ ಧ್ಯಾನವನ್ನು ನಿರಂತರವಾಗಿ 48 ನಿಮಿಷ, 48 ಅಂತರ್ಮುಹೂರ್ತ ಅಂತ ಹೇಳ್ತಾರೆ. ಅಂತರ್ಮುಹೂರ್ತದವರೆಗೆ ಯಾವ ಜೀವವು ತನ್ನ ಆತ್ಮನಲ್ಲಿ ತಾನು ತಲ್ಲೀನನಾಗಿ ಇರ್ತಾನೋ ಅಲ್ಲಿಯವರೆಗೆ ಇದ್ರೆ ಆ ಜೀವ ತನ್ನ ಸಿದ್ಧಿಯನ್ನು ತಾನು ಮಾಡಿಕೊಳ್ಳುತ್ತಾನೆ ಅಂತೇಳಿ ಸಾಧನೆಯನ್ನು ಮಾಡಿಕೊಳ್ತಾನೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ಈ ಧ್ಯಾನ ಸಿದ್ಧಿಯನ್ನು, ಧ್ಯಾನ ಪ್ರಕ್ರಿಯೆಯನ್ನು ವಿವರಿಸಿ ಹೇಳಿದ್ದಾರೆ. ಟೈಮ್ ಆಯ್ತಾ? ಹಾ ಸರ್, ಆಕ್ಚುಲಿ ಒಂದಿಷ್ಟು ಪ್ರಶ್ನೆಗಳಿದ್ರೆ ಪ್ರಶ್ನೆಗಳಿಗೆ ಹೋಗ್ಬೋದು ಸರ್, ಸಂವಾದಕ್ಕೆ ಹೋಗ್ಬೋದು ಸರ್. ಈಗ ನೆಕ್ಸ್ಟ್ ಕನ್ಕ್ಲೂಷನ್ ಮಾಡಿ ಸರ್. ಈ ಗ್ರಂಥದ ಕೊನೆಯಲ್ಲಿ ಏನ್ ಹೇಳ್ತಾರೆ? ದವ್ವ ಸಂಗಾಮಿಣಂ ಮುನಿನಾಹ ದೋಷ ಸಂಚಯುದ ಸುಧ ಪುಣ್ಯ ಸೋದಂತು ತಣುಸುತ್ತದರೇಣಂ ನೇಮಿ ಚಂದ ಮುನಿಣ ಬಣಿಯಂ ಜಂ. ದವ್ವ ಸಂಗಾಮಿಣಂ, ದ್ರವ್ಯ ಸಂಗ್ರಹ ಎಂಬ ಈ ಗ್ರಂಥವನ್ನು ಮುನಿನಾಹ, ಮುನಿನಾಥನಾದಂತ, ದೋಷ ಸಂಚಯುದ, ದೋಷಗಳ ಸಮೂಹ ಇಲ್ಲದೆ ಇರುವ ಹಾಗೆ ನಾನು ಹೇಳಿದ್ದೇನೆ. ಒಂದು ವೇಳೆ ತಣಿಸುತ್ತದರೇಣ, ಸ್ವಲ್ಪ ಮಾತ್ರ ಸೂತ್ರವನ್ನು, ಸೂತ್ರ ಅಂತ ಹೇಳಿದ್ರೆ ಇಲ್ಲಿ ಮಹಾವೀರನ ಉಪದೇಶವನ್ನು ತಿಳಿದಿರತಕ್ಕಂತ, ಸ್ವಲ್ಪ ಮಾತ್ರದಲ್ಲಿ ತಿಳಿದಿರತಕ್ಕಂಥವನು ನಾನು ಹೇಳಿದ್ದೇನೆ. ಸೋದಂತೂ ಅದನ್ನು ಏನಾದ್ರೂ ಹೆಚ್ಚು ಕಡಿಮೆ ಇದ್ರೆ ಅದನ್ನು ಶೋಧನೆ ಮಾಡಿಕೊಳ್ಬೇಕು. ಯಾರು ಚೆನ್ನಾಗಿ ತಿಳಿದುಕೊಂಡಂತಹ ಶ್ರುತಪೂರ್ಣರಾಗಿರ್ತಕ್ಕಂಥವ್ರು, ಚೆನ್ನಾಗಿ ಸೂತ್ರಗಳನ್ನು ತಿಳಿದುಕೊಂಡಂಥವ್ರು ಅದನ್ನು ಶುದ್ಧಿ ಕೊಳ್ಳಬೇಕಾಗಿ ವಿನಂತಿ ಮಾಡಿಕೊಂಡಿದ್ದಾರೆ. ಯಾರು? ನೇಮಿಚಂದ ಮುನಿನಾಹ, ನೇಮಿಚಂದ್ರ ಎನ್ನುವಂತ ಮುನಿಗಳು ಹೇಳಿದ್ದಾರೆ. ಹೇಳಿ ಸರ್, ಏನಾದ್ರು ಪ್ರಶ್ನೆ? ಇಲ್ಲಿಯವರೆಗೆ ಉಪನ್ಯಾಸವನ್ನು ನೀಡಿದ ಸುರೇಶ್ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಈ ಉಪನ್ಯಾಸದ ಕುರಿತಾಗಿ ಪ್ರಶ್ನೆಗಳು ಅಥವಾ ಅನಿಸಿಕೆಗಳಿದ್ದರೆ ನೇರವಾಗಿ ಅಥವಾ ಚಾಟ್ ಬಾಕ್ಸ್ ಮೂಲಕ ಕೇಳಬಹುದು. ಸರ್, ಚಾಟ್ ಬಾಕ್ಸ್ ನಲ್ಲಿ ಕೆಲವೊಂದು ಪ್ರಶ್ನೆಗಳಿವೆ. ಮೈತ್ರಿರಾವ್ ಮೇಡಮ್ ಅವರು, ಬ್ಯೂಟಿಫುಲ್ ಥಾಟ್ ಸರ್, ವಂಡರ್ಫುಲ್ ಟಾಕ್, ಅತ್ಯಂತ ತಾತ್ವಿಕ ಕಾವ್ಯ, ಬಹಳ ಪಾಂಡಿತ್ಯ ಪೂರ್ಣ ಭಾಷಣ ಎನ್ನುವ ಅಭಿಪ್ರಾಯದ ಜೊತೆಗೆ ಇದು ಯಾವ ಸಂದರ್ಭದಲ್ಲಿ ಬರೆಯಲ್ಪಟ್ಟ ಕಾವ್ಯ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ.
ಹ ಇದು ಜೈನ ಧರ್ಮದ ತಿಳಿವಳಿಕೆಯನ್ನು ಸಾಮಾನ್ಯ ಅಂತ ಹೇಳಿದ್ರೆ ಕೆಳವರ್ಗದ ಶ್ರಾವಕರ ಸಲುವಾಗಿ, ಕೆಳವರ್ಗದ ಈ ಜೈನ ತಾತ್ವಿಕ ಚಿಂತನೆಗಳು ಸುಲಭವಾಗಿ ತಿಳಿಬೇಕು. ಇದಕ್ಕಿಂತ ಉನ್ನತವಾದಂತಹ ಗ್ರಂಥಗಳಲ್ಲಿ 300-400 ಸೂತ್ರಗಳಿವೆ. ಅವುಗಳನ್ನೆಲ್ಲ ಓದಿ ಅರ್ಥ ಮಾಡಿಕೊಳ್ಳುವಷ್ಟರೊಳಗೆ ಇವರಿಗೆ ತಿಳುವಳಿಕೆ ಅಷ್ಟು ಸುಲಭವಾಗಿ ಮೂಡೋದಿಲ್ಲ. ಆದ ಕಾರಣಕ್ಕಾಗಿ ಇದನ್ನು ಸ್ವಲ್ಪದರಲ್ಲಿ ಬರೆದ್ಬಿಟ್ಟು ತಿಳಿಸೋಣ ಅಂತ ಹೇಳಿ ಅದೇ ನಾ ಹೇಳಿದೆ, ನಾನು 700 ಬರ್ದಿದ್ದಾರೆ ಅಂತ ನಾ ಹೇಳಿದೆ. 13ನೇ ಶತಮಾನ ಇದು ಪ್ರಾಕೃತದಲ್ಲಿರ್ತಕ್ಕಂಥ ಒಂದು ಗ್ರಂಥ. ಪ್ರಾಕೃತ ಭಾಷೆಯಲ್ಲಿ ಗಾಥಾಬದ್ಧವಾದಂತಹ 58 ಕೂಡಿರುವಂತಹ ಒಂದು ಗ್ರಂಥ. ಜೀವಾತ್ಮ ಮತ್ತು ಪರಮಾತ್ಮಗಳ ಮಧ್ಯೆ ಏನ್ ಹೇಳಿ, ನೆಕ್ಸ್ಟ್ ಇನ್ನೇನಾದ್ರೂ ಡೌಟ್ ಇದೆಯಾ? ಮುಂದಿನ ಪ್ರಶ್ನೆ ಸರ್, ಜೀವಾತ್ಮ ಮತ್ತು ಪರಮಾತ್ಮಗಳ ಮಧ್ಯೆ ಅಭೇದ ಕಲ್ಪಿಸುವುದು ಹಾಗೂ ಅವುಗಳ ಮಧ್ಯೆ ಭೇದ ಕಲ್ಪಿಸುವುದು ನಾಗಚಂದ್ರ ಕವಿಯ ಈ ಕಾವ್ಯದ ಮೂಲಕ ನಾವು ಗ್ರಹಿಸಬಹುದು. ಅಭೇದ ನಾಗಚಂದ್ರ ಅಲ್ಲ, ನೇಮಿ ಚಂದ್ರ. ಅದು ಸ್ವಲ್ಪ ಮಿಸ್ಟೇಕ್ ಆಗಿ ಬಂದಿತ್ತು. ಏನಾಗಿದೆ ಅಂತಂದ್ರೆ, ಜೀವಾತ್ಮ ಪರಮಾತ್ಮ ಆತ್ಮನ ಬಗೆಗೆ ಹೇಳುವಾಗ ಜೈನ ಗ್ರಂಥಗಳಲ್ಲಿ ಆತ್ಮ 3 ಪ್ರಕಾರ ಇದ್ದಾರೆ ಅಂತ ಹೇಳ್ತಾರೆ. ಆತ್ಮ ಯಾವ ಒಂದು ಶರೀರ, ಕಿವಿ, ಕಣ್ಣು, ಮೂಗು, ಕಾಲು ಇತ್ಯಾದಿಗಳನ್ನು ಇರತಕ್ಕಂತಹ ಯಾವೊಂದು ಶರೀರವನ್ನು ತಾನೇ ಅಂತ ಹೇಳಿಕೊಳ್ಳುವಂತವನು ಬಹಿರಾತ್ಮ ಅಂತ ಹೇಳಿದ್ರು. ಇಲ್ಲ, ಈ ಶರೀರಕ್ಕಿಂತ ಭಿನ್ನನಾದಂತಹ ಆತ್ಮ ಇದ್ದೇನೆ ಅಂತೇಳಿ ಹೇಳಿಕೊಳ್ಳುವಂತವರನ್ನು ಅಂತರಾತ್ಮ ಅಂತ ಹೇಳಿದ್ದಾರೆ. ಕೊನೆಗೆ ಈ ಅಂತರಾತ್ಮ ಎನ್ನತಕ್ಕಂಥದ್ದನ್ನು ಧ್ಯಾನದ ಮೂಲಕ ಸಿದ್ಧಿಯನ್ನು ಪಡೆದು ಸಿದ್ಧತ್ವವನ್ನು ಪಡೆದಿರತಕ್ಕಂತಹ ಆತ್ಮರನ್ನು ಪರಮಾತ್ಮ ಅಂತ ಹೇಳಿದ್ರು. ಆ ಪರಮಾತ್ಮ ಅವಸ್ಥೆಯನ್ನು ಎಲ್ಲಾ ಜೀವರುಗಳು ಪಡೆಯುವ ಕಾರಣವಾಗಿ ಯಾವ ಜೀವ ತನ್ನ ಪರಮಾತ್ಮ ಅವಸ್ಥೆಯನ್ನು ಮಾಡ್ಕೊಳ್ಬೇಕು ಅಂತ ಇದೆಯೋ ಅಂತಹ ಜೀವಗಳು ಈ ನಿಜವಾದ ಆತ್ಮನ ಸ್ವರೂಪವನ್ನು ತಿಳಿದುಕೊಂಡು ಮಾಮುಜ್ಜಃ ಮಾರಜ್ಜಃ ಎನ್ನುವಂತಹ ಯಾವ ಒಂದು ಸೂತ್ರವನ್ನು ಹೇಳಿದಾರೋ, ಹಾಗೇನೆ ಮಾ ಚೆಟ್ಟಃ ಮಾ ಜಂಪಃ ಎನ್ನುವಂಥದ್ದನ್ನು ಹೇಳಿದ್ದಾರೋ, ಅದರ ಮೂಲಕವಾಗಿ ಅಪ್ಪ ಅಪ್ಪಂಬಿರವು ಆತ್ಮನಲ್ಲಿಯೇ ನೀನು ತಲ್ಲೀನನಾಗು, ಇಣಮೇವ ಚಿರಂ ಹವೇ ಧ್ಯಾನಂ. ಇದೇ ನಿಜವಾದಂತಹ ಧ್ಯಾನವಾಗಿದೆ ಅಪ್ಪ. ಅಪ್ಪ ಅಪ್ಪಂಬಿರವು ಅಂತ ಹೇಳಿದ್ರೆ ಆತ್ಮನಲ್ಲಿಯೇ ತಲ್ಲೀನನಾಗುವುದೇ ಈ ಧ್ಯಾನವಾಗಿದೆ. ಈ ಧ್ಯಾನದ ಮೂಲಕ ನೀನು ನಿನ್ನನ್ನು ಪರಮಾತ್ಮನನ್ನಾಗಿ ಮಾಡಿಕೊಳ್ಳಬಹುದು ಅಂತ ಹೇಳಿ ಈ ಧ್ಯಾನದ ಮೂಲಕ ನಮ್ಗೆ ಸೂಚ್ಯವಾಗಿ ಹೇಳಿದ್ದಾರೆ ಆಚಾರ್ಯರು. ಆತ್ಮ ಮತ್ತು ಪರಮಾತ್ಮ ಮತ್ತು ಅಂತರಾತ್ಮ ಅಂತ ಹೇಳಿದ್ರೆ ಈ ಶರೀರದಿಂದ ಭಿನ್ನ ಆಗಿರ್ತಕ್ಕಂತಹ ಜ್ಞಾನ ದರ್ಶನ ಸ್ವರೂಪನಾದಂತಹ ಆತ್ಮನು ನಾನು, ನನ್ನ ಸ್ವರೂಪ ಚೈತನ್ಯವಾಗಿದೆ, ನಾನು ಸ್ಪಂದನಶೀಲನಾಗಿದ್ದೇನೆ, ನಾನು ನಿಜವಾಗಿಯೂ ನಾನು ಸುಖ ಸ್ವರೂಪನಾಗಿದ್ದೇನೆ, ನಾನು ಅನಂತ ಜ್ಞಾನ, ಅನಂತ ದರ್ಶನ ಮುಂತಾದ ಅನಂತ ಗುಣಗಳನ್ನು ಹೊಂದಿರತಕ್ಕಂತಹ ವಸ್ತುವಾಗಿದ್ದೇನೆ. ಇಂತಹದ್ದನ್ನು ನಾನು ಪಡೆಯಬೇಕು ಎನ್ನುವಂತ ಹಂಬಲ ಮೂಡಿಕೊಂಡು ನಮ್ಮ ಅಪೇಕ್ಷೆಯನ್ನು ಮಾಡಿಕೊಂಡು ಮಾಡ್ತಕ್ಕಂಥ ಯಾವೊಂದು ಧ್ಯಾನ ಇದೆಯೋ ಅದು ಆ ಧ್ಯಾನದ ಮೂಲಕ ನಾವು ಅಂತಹ ಪರಮಾತ್ಮ ಸ್ಥಿತಿ, ಪರಮಾತ್ಮ ಅಂತ ಹೇಳಿದ್ರೆ ಉತ್ಕೃಷ್ಟವಾದಂತಹ ಆತ್ಮ, ಆ ಉತ್ಕೃಷ್ಟವಾದಂತಹ ಆತ್ಮ ಸ್ಥಿತಿಯನ್ನು ಸಿದ್ಧಿಯನ್ನು ನಾವು ಈ ಧ್ಯಾನದ ಮೂಲಕ ಪಡೆಯಬಹುದಾಗಿದೆ. ಈ ಧ್ಯಾನದ ಮೂಲಕ ಪಡೆದಂತಹ ಉತ್ಕೃಷ್ಟ ಸ್ಥಿತಿಯಿಂದ ಮತ್ತೆ ಆ ಜೀವ ಯಾವತ್ತಿಗೂ ಕೂಡ
ಪುನಃ ಈ ಜೀವಲೋಕಕ್ಕೆ, ಈ ಸಂಸಾರ ಜೀವಲೋಕಕ್ಕೆ ಮನುಷ್ಯ, ದೇವ, ನರಕ, ತಿರ್ಯಂಚ ಎನ್ನುವಂತಹ 4 ವೇದಗಳ ರೂಪದ ಜೀವ ಸ್ವರೂಪಕ್ಕೆ, ಜೀವ ಸಂಸಾರ ಅವಸ್ಥೆಗೆ ಮತ್ತೆ ಬರುವುದಿಲ್ಲ. ಈ ಸಂಸಾರದಲ್ಲಿ ಯಾವುದು ಹುಟ್ಟು ಇದೆಯೋ, ಯಾವುದು ಸಾವು ಇದೆಯೋ ಅದೇ ಅತ್ಯಂತ ಘೋರವಾದಂತಹ ದುಃಖವಾಗಿದೆ. ಇದರ ನಡುವೆ ಯಾವ ಒಂದು ಶರೀರವನ್ನು ಪಡೆದುಕೊಂಡು ನಾನಾ ರೂಪವಾದಂತಹ ದುಃಖಗಳನ್ನು ಪ್ರತಿಯೊಂದು ಮನುಷ್ಯ ಜೀವ ಮಾತ್ರ ಅಲ್ಲ, ಪ್ರತಿಯೊಂದು ಜೀವವು ಕೂಡ ಅನುಭವಿಸ್ತಾ ಇರ್ತವೆ. ಆ ಅನುಭವಿಸ್ತಾ ಇರ್ತಕ್ಕಂಥ ಯಾವ ದುಃಖ ಇದೆಯೋ ಅದರಿಂದ ಶಾಶ್ವತವಾಗಿ ಬಿಡುಗಡೆ ಹೊಂದಬೇಕು ಅಂತೇಳಿ ಮಾಡಿ ಈ ಧ್ಯಾನ ತತ್ವವನ್ನು ಅನುಪಾಲನೆ ಮಾಡಿದ ನಂತರ ನಿಜವಾಗಿ ಅದರಲ್ಲಿ ಸಿದ್ಧಿಯನ್ನು ಪಡೆಯಬೇಕು, ಅಲ್ಲಿ ಚಲಚಿತ್ತನಾಗಬಾರದು ಅನ್ನುವಂಥದ್ದಕ್ಕೆ ಇಲ್ಲಿ ತತ್ತೇವ. ಅದಕ್ಕಾಗಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಸ್ಥಿರಂ ಇಚ್ಛಃ ಜಯಿ ಚಿತ್ತಂ, ಸ್ಥಿರಂ ಇಚ್ಛಃ ಜಯಿ ಚಿತ್ತಂ, ಚಿತ್ತದಲ್ಲಿ ಸ್ಥಿರತೆಯನ್ನು ಕಾಪಾಡಬೇಕು ಅಂತಂದ್ರೆ ವಿಚಿತ್ತ ಜಾಣಪ್ಪ ಸಿದ್ಧಿಯೇ, ಈ ವಿಚಿತ್ರವಾದಂತಹ ಧ್ಯಾನದ ಸಿದ್ಧಿಯನ್ನು ಪಡೆಯಬೇಕಾದ್ರೆ ಮಾ ಮುಜ್ಜಃ ಮಾರಜ್ಜಃ ಮಾ ದೂಷಃ ಅಂತ ಹೇಳಿದ್ರು. ರಾಗ ಮತ್ತು ದ್ವೇಷ ಮತ್ತು ಮೋಹ ಇವು ಮೂರನ್ನು ಬಿಟ್ಟು ಬಿಡಿ, ಈ ಶರೀರದ ಮಮಕಾರವನ್ನು ಬಿಟ್ಟು ಬಿಡಿ. ಆವಾಗಲೇ ಆ ಧ್ಯಾನವನ್ನು ನೀನು ಅಂತರ್ಮುಹೂರ್ತ ಕಾಲದವರೆಗೆ, ಸ್ವಲ್ಪ ಕಡಿಮೆ ಅಂತರ್ಮುಹೂರ್ತ ಕಾಲದವರೆಗೆ ನೀನು ಧ್ಯಾನ ಮಾಡಿದರೆ ಆ ಶೂನ್ಯ ಸ್ಥಿತಿಯಲ್ಲಿ ನೀನು ಹೋದರೆ ಆ ಅಂತರ್ಮುಹೂರ್ತ ಕಾಲದಲ್ಲಿ ನಿನ್ನ ಸಿದ್ಧಿಯಾಗುವುದು ಖಚಿತ ಅಂತೇಳಿ ಇಲ್ಲಿ ಹೇಳ್ತಾರೆ. ಅದರಿಂದ ನಾವು ಪರಮಾತ್ಮ ಸ್ಥಿತಿಯನ್ನು ಪಡೆಯಬಹುದು ಅಂತೇಳಿ. ನೆಕ್ಸ್ಟ್ ಏನಾದ್ರು ಪ್ರಶ್ನೆ ಇದೆಯಾ? ಧನ್ಯವಾದಗಳು ಸರ್. ಈಗ ಯಾರಾದ್ರೂ ನೇರವಾಗಿ ಪ್ರಶ್ನೆ ಕೇಳೋದಾದ್ರೆ ಕೇಳಬಹುದು. ಪೂರ್ಣಿಮಾ, ಪ್ರಶ್ನೆಗಳು ಇಲ್ಲ ಅಂದ್ರೆ ಸಮಯ ಆಗಿದೆ, ಮುಗಿಸಬಹುದು. ಮುಗಿಸೋಣ. ಪ್ರಶ್ನೆ ಯಾರು ಪ್ರಶ್ನೆ ಕೇಳಿಲ್ಲ ಅಂದ್ರೆ ಮುಗಿಸ್ಬೇಡ. ಇಲ್ಲ ಪ್ರಶ್ನೆ ಚಾಟ್ ಬಾಕ್ಸ್ ನಲ್ಲಿ ಇಲ್ಲ ಯಾವುದು. ಸರಿ, ಮುಗಿಸ್ಮಾ. ಚರ್ಚೆಯಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ಜ್ಞಾನ ಪ್ರಕಾಶನದ ಎಲ್ಲ ಬಂಧುಗಳಿಗೆ ಹಾಗೂ ಇಲ್ಲಿಗೆ ಬಂದು ನನ್ನ ಇಷ್ಟು ಹೊತ್ತಿನವರೆಗೆ ಆಡಿದಂತಹ ಮಾತುಗಳಲ್ಲಿ ಏನಾದ್ರು ದೋಷ ಇದ್ರೆ ಕ್ಷಮಿಸಿ. ಈ ಶಾಂತವಾಗಿ ಕೇಳಿರ್ತಕ್ಕಂಥ ತಮಗೆಲ್ಲರಿಗೂ ಹಾಗೂ ಪ್ರಶ್ನೆ ಮಾಡಿ ಪ್ರಶ್ನೆಯನ್ನು ಕೇಳಿ ಅದರ ಪರಿಹಾರವನ್ನು ಕೂಡ ಕೇಳಿಸಿಕೊಂಡಂತಹ ತಮಗೆಲ್ಲರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳು, ಕೃತಜ್ಞತೆಗಳು. ಈ ದಿನ ನೇಮಿಚಂದ್ರ ಆಚಾರ್ಯರ ದ್ರವ್ಯ ಸಂಗ್ರಹ ಎನ್ನುವ ವಿಷಯದ ಕುರಿತು ಉಪನ್ಯಾಸ ನೀಡಿದ ಸುರೇಶ್ ಕುಮಾರ್ ಸರ್ ಅವರಿಗೂ ಹಾಗೂ ಎಲ್ಲ ಕೇಳುಗರಿಗೂ ಭಂಡಾರ ಪ್ರಕಾಶನ ವತಿಯಿಂದ ಧನ್ಯವಾದಗಳು. ನಮಸ್ಕಾರ.